ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆ ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ಇಂದು ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 27ನೇ ಸಂಚಿಕೆ ನಿಮ್ಮಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಇಂದಿನ ವಿಷಯ ಬಜೆಟ್ ವಿಶ್ ಲಿಸ್ಟ್. ನಮ್ಮೊಂದಿಗಿದ್ದಾರೆ 4 ಗಣ್ಯ ಅತಿಥಿಗಳು. ಯಾಕಂದರೆ ಬಜೆಟ್ ವಿಷಯದಲ್ಲಿ ಅನೇಕ ಪ್ರವೀಣ್ಯತೆಯನ್ನು ಹೊಂದಿದವರು, ಅನೇಕ ಕ್ಷೇತ್ರಗಳಲ್ಲಿ ಪ್ರವೀಣ್ಯತೆಯನ್ನು ಹೊಂದಿದವರು ನಾವು ಇವತ್ತು ಗಣ್ಯ ಅತಿಥಿಗಳಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾವು ಕರೆದಿದ್ದೇವೆ. ಪ್ರಪ್ರಥಮವಾಗಿ ನಮ್ಮ KS ಬಾಲಚಂದ್ರ ರಾವ್, ಇವರು ಕೆನರಾ ಬ್ಯಾಂಕ್ ಇದರ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತರಾಗಿದ್ದಾರೆ. ಹಾಗೂ ಇವರು ಲಂಡನ್, ದುಬೈ ಹಾಗೂ ಅನೇಕ ಬ್ಯಾಂಕ್ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದವರು. ಈಗ ಕರ್ನಾಟಕ ಬ್ಯಾಂಕಿನ ಒಂಬುಡ್ಸ್ಮ್ಯಾನ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಆರ್ಥಿಕ ತಜ್ಞರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಸಾಮಾಜಿಕ ಕಾರ್ಯಕರ್ತರು. ನೀವು ಕೇಳ್ಬೋದು ಸಾಮಾಜಿಕ ಕಾರ್ಯಕರ್ತರು ಯಾಕೆ ಅಂತ. ಯಾಕಂದರೆ ಈಗಿನ ಸಮಾಜದವರಿಗೆ ಮತ್ತು ನಮ್ಮ ಪಬ್ಲಿಕ್ ಅವರ ಒಪಿನಿಯನ್ ಏನು ಬಜೆಟ್ ಬಗ್ಗೆ, ಅವರ ಎಕ್ಸ್ಪೆಕ್ಟೇಷನ್ ಏನು, ಅದರ ಬಗ್ಗೆ ಸಮಗ್ರ ಮಾಹಿತಿ ನೀಡಲಿದ್ದಾರೆ ನಮ್ಮೊಂದಿಗೆ ಶ್ರೀ ರಾಜೇಶ್ ರಾವ್ ಅವರು ನಮ್ಮ ಕೆನರಾ ಬ್ಯಾಂಕ್ ಇದರ ನಿವೃತ್ತ VRS ತಗೊಂಡಿದ್ದಾರೆ ಮ್ಯಾನೇಜರ್ ಆಗಿ. ಆಮೇಲೆ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ವನದುರ್ಗ ದೇವಸ್ಥಾನ ಇದರ ಧರ್ಮದರ್ಶಿಗಳಾಗಿದ್ದಾರೆ. ರಾಜೇಶ್ ರಾವ್ರವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮೊಂದಿಗೆ ಇನ್ನೋರ್ವ ಗಣ್ಯ ಅತಿಥಿ Dr.Rajesh ನಾಯಕ್. ಇವರು ಒಮಾನ್ ದೇಶದಲ್ಲಿ ಮಸ್ಕತ್ನಲ್ಲಿ ಕಾಲೇಜ್ ಆಫ್ ಬ್ಯಾಂಕಿಂಗ್, ಸೆಂಟ್ರಲ್ ಬ್ಯಾಂಕ್ ಆಫ್ ಒಮಾನ್ ಇದರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಪರಿಚಯ ಹೇಳುವುದಾದರೆ BCom ಫಸ್ಟ್ ರ್ಯಾಂಕ್, MCom ಫಸ್ಟ್ ರ್ಯಾಂಕ್, MBA ಫಸ್ಟ್ ರ್ಯಾಂಕ್, LLB ರ್ಯಾಂಕ್, ಡಿಪ್ಲೊಮಾ ಇನ್ ಬ್ಯಾಂಕಿಂಗ್, ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ CIIB ಎಲ್ಲದರಲ್ಲಿ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಡಾಕ್ಟರೇಟ್ ಇನ್ ಬ್ಯಾಂಕಿಂಗ್ ಮಾಡಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮ, ಇವರು ಬ್ಯಾಂಕಿಂಗ್ ತಜ್ಞರಾಗಿ ನಮ್ಮೊಂದಿಗೆ ಸಮಾಲೋಚನೆ ಮಾಡಲಿದ್ದಾರೆ. Dr.Rajesh ನಾಯಕ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಪ್ರಪ್ರಥಮವಾಗಿ ಒಬ್ಬರು ಮಹಿಳೆಯವರು ಅತಿಥಿಯಾಗಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸ್ತಾ ಇದ್ದಾರೆ. CA ರೋಷಲ್ ದ್ಯಾಸ ಇವರು ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸನ್ನು ಮುಗಿಸಿ ಈಗ ಚಾರ್ಟರ್ಡ್ ಅಕೌಂಟೆನ್ಸಿ ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ಅಕಾಡೆಮಿಷಿಯನ್ ಅಂದರೆ ಟೀಚಿಂಗ್ ಫೀಲ್ಡನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಅಪಾರ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. CA ರೋಷಲ್ ದಾಸ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮ ವೀಕ್ಷಕರೇ ಬಜೆಟ್ ವಿಶ್ ಲಿಸ್ಟ್. ನಿಮಗೆ ಗೊತ್ತಿರಬಹುದು, ಪ್ರತಿ ವರ್ಷ ಬಜೆಟ್ ಅನ್ನೋದು ಪ್ರತಿಯೊಬ್ಬರು ಕಾಯ್ತಾ ಇರುವ ವಿಷಯ. ಮುಂಚೆ ಹೇಗಿತ್ತಂತ ಹೇಳಿದರೆ ಬಜೆಟ್ ಅಂದರೆ ಯಾವ ವಸ್ತುವಿಗೆ ರೇಟ್ ಜಾಸ್ತಿ ಆಗ್ತದೆ, ಯಾವ ವಸ್ತುವಿಗೆ ರೇಟ್ ಕಮ್ಮಿ ಆಗ್ತದೆ, ಇದು ಇತ್ತು. ಆದರೆ GST ಇಂಟ್ರೊಡ್ಯೂಸ್ ಆದ ಮೇಲೆ ದಿಸ್ ಇನ್ಕ್ರೀಸ್ ಆಫ್ ರೇಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಟ್ ಹ್ಯಾಸ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ GST, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. GST ಅನ್ನೋದು GST ಕೌನ್ಸಿಲ್, ಅದು ಅದರ ಅಂಡರ್ ಬರುವುದರಿಂದ ಈ ಬಜೆಟ್ನಲ್ಲಿ GST ಬಗ್ಗೆ ಯಾವುದೇ ಒಂದು ಪ್ರಸ್ತಾಪನೆ ಇರುವುದಿಲ್ಲ. ಅದೇ ರೀತಿ ಮುಂಚೆ ನಮ್ಮ ಕೇಂದ್ರ ಬಜೆಟ್ನಲ್ಲಿ ನಮ್ಮ ಸಾಮಾನ್ಯ ಬಜೆಟ್ ಹಾಗೂ ರೈಲ್ವೆ ಬಜೆಟ್ ಅದು ಬೇರೆ ಬೇರೆಯಾಗಿ ಆಗ್ತಿತ್ತು. ಪ್ರಥಮ ದಿನ ರೈಲ್ವೆ ಬಜೆಟ್, ನೆಕ್ಸ್ಟ್ ಡೇ ನಮ್ಮ ಸಾಮಾನ್ಯ ಬಜೆಟನ್ನು ಮಂಡಿಸ್ತಾ ಇದ್ರು. ಅದರ ಮುಂಚೆ ಬಜೆಟಿನ ಮುಂಚಿನ ದಿನ ಇಕನಾಮಿಕ್ ಸರ್ವೆ ಅಂತ ಅದನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಮುಂಚೆ ಮಾಡಿದ ಬಜೆಟಿಗೂ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸಿಗೂ ತಾಳೆಯಾಗಿ ಅದು ರಿವಿಷನ್ ಅಂತ ಹೇಳ್ತಾರೆ, ರಿವ್ಯೂ ಅಂತ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಈಗ ಇತ್ತೀಚೆಗೆ ರೈಲ್ವೆ ಬಜೆಟ್ ಮತ್ತು ನಮ್ಮ ಸಾಮಾನ್ಯ ಬಜೆಟನ್ನು ಒಗ್ಗೂಡಿಸಿ ಒಂದೇ ಬಜೆಟನ್ನು ಮಾಡಿದ್ದಾರೆ. ಹಾಗೂ ಇನ್ನೊಂದು ವಿನೂತನ ವಿಷಯ ಏನಂತ ಹೇಳಿದರೆ, ಮುಂಚೆ ಬಜೆಟ್ ಮಾಡುವಾಗ ಮಾರ್ಚ್ ಎಂಡಲ್ಲಿ ಆಗ್ತಾ ಇತ್ತು. ಅದು ಲೋಕಸಭೆಯಲ್ಲಿ ಪಾಸಾಗಿ ಮತ್ತೆ ಅದು ಇಂಪ್ಲಿಮೆಂಟ್ ಆಗುವಾಗ ಒಂದು 2-3 ತಿಂಗಳು ಆಗ್ತಾ ಇತ್ತು. ಆವಾಗ ನೆಕ್ಸ್ಟ್ ಫೈನಾನ್ಷಿಯಲ್ ಇರೋದು ಒಂದು 2-3 ತಿಂಗಳು ಪಾಸ್ ಆಗುವಾಗ ಜನರಿಗೆ
ಅದರ ಒಂದು ಇಂಪ್ಲಿಮೆಂಟೇಷನ್ ಇಂದ ಲಾಭ ತೆಗಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಈಗ ಈ ಬಜೆಟ್ ಅನ್ನು ಪ್ರೀಪೋನ್ ಮಾಡ್ತಾ ಇದ್ದಾರೆ, ಫೆಬ್ರವರಿಯಲ್ಲೇ ಮಂಡಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ತಿಳಿದಿರಬಹುದು, ಈ ಸಾರಿ ಫೆಬ್ರವರಿ 1ನೇ ತಾರೀಕು ಫೆಬ್ರವರಿಯಂದು ಇಂಟರಿಮ್ ಬಜೆಟ್ 2019 ಬಿಫೋರ್ ದ ಇಲೆಕ್ಷನ್ಸ್ ನಮ್ಮ NDA ಸರ್ಕಾರ ಅವರು ಮಂಡಿಸಿದ್ದಾರೆ, ಮೋದಿ ಸರ್ಕಾರ. ಆದರೆ ಅದು ಇಂಟರಿಮ್ ಬಜೆಟ್ ಆದದ್ರಿಂದ ಪೂರ್ಣ ಪ್ರಮಾಣದ ಸರ್ಕಾರ ಇಲೆಕ್ಟ್ ಆಗಿ ಅವರು ಬಂದ ಮೇಲೆ ಈಗ ಅದಕ್ಕೆ ಪೂರಕವಾಗಿ ಬಜೆಟ್ ಅಂದರೆ ಬಜೆಟ್ 2019 ಪೂರ್ಣ ಪ್ರಮಾಣದ ಬಜೆಟ್ ಈ ವರ್ಷದ್ದು ಅದನ್ನು ನಾವು ಮಂಡಿಸ್ತಾ ಇದ್ದೇವೆ ಜುಲೈ 5ನೇ ತಾರೀಕು. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಮ್ಮ ಈ ಸಾರಿ ವಿತ್ತ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಪ್ರಪ್ರಥಮ ಮಹಿಳೆ. ಇಂದಿರಾ ಗಾಂಧಿಯವರು, ನಮ್ಮ ರಾಜೇಶ್ ನಾಯಕ್ ಹೇಳಿದರು, ಇಂದಿರಾ ಗಾಂಧಿಯವರು ಕೂಡ ಮಂಡಿಸಿದ್ದಾರೆ. ಆದರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ವಿತ್ತ ಸಚಿವರಾಗಿ ಮಂಡಿಸಿದ್ದಾರೆ. ಆದರೆ ಪ್ರಪ್ರಥಮವಾಗಿ ವಿತ್ತ ಸಚಿವೆಯಾಗಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಜುಲೈ 5ನೇ ತಾರೀಕಿಗೆ ನಮ್ಮ ಕೇಂದ್ರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈ ಬಜೆಟಿಗೆ ಅನೇಕರಿಗೆ ಅನೇಕ ಒಂದು ಏನು ಹೇಳ್ತಾರೆ ವಿಶಸ್, ಬಜೆಟ್ನಲ್ಲಿ ಹಾಗಾಗಬೇಕು, ಬಜೆಟ್ನಲ್ಲಿ ಹೀಗಾಗಬೇಕು, ಬಜೆಟ್ನಲ್ಲಿ ನಮಗೆ ಆ ಬೆನಿಫಿಟ್ ಸಿಗಬೇಕು. ಪ್ರತಿಯೊಬ್ಬರು ಬೆನಿಫಿಟ್ ಬಗ್ಗೆ ಮಾತಾಡ್ತಾರೆ. ಬಜೆಟ್ನಲ್ಲಿ ನಮಗೆ ಬರ್ಡನ್ ಆಗಬೇಕಂತ ಯಾರು ಹೇಳುವ ವಿಷಯ ಇಲ್ಲ. ಯಾವುದೇ ಟ್ಯಾಕ್ಸ್ ಪೇಯರ್ ನಮಗೆ ಟ್ಯಾಕ್ಸ್ ಪೇಮೆಂಟ್ ಜಾಸ್ತಿ ಆಗಬೇಕಂತ ಯಾವ ಟ್ಯಾಕ್ಸ್ ಪೇಯರು ಹೇಳುವುದಿಲ್ಲ. ಟ್ಯಾಕ್ಸ್ ಕಮ್ಮಿ ಆಗಬೇಕು ಅಂಥೇಳಿ ಎಲ್ಲರದ್ದು ಒಂದು ಆಸೆ. ಅದೇ ರೀತಿ ಈ ಬಜೆಟ್ ವಿಷಯದಲ್ಲಿ ನಾವು ಬೇರೆ ಬೇರೆ ಏನು ಹೇಳ್ತಾರೆ, ಒಂದು ಪ್ರಪ್ರಥಮವಾಗಿ ಒಂದು ಹೇಳ್ತೇವೆ ಏನಂದರೆ, ನಮ್ಮ ಪ್ರಪ್ರಥಮ ಬಜೆಟಿಂದ ಇಂದಿನವರೆಗೂ ಬಜೆಟ್ ಕೊರತೆ, ವಿತ್ತೀಯ ಕೊರತೆ ಅಂದರೆ ಫಿಸ್ಕಲ್ ಡೆಪಿಸಿಟ್, ಅದನ್ನು ನಾವು ಪಾಲಿಸ್ತಾ ಇದ್ದೇವೆ. ಯಾಕಂದರೆ ನಮ್ಮ ಈ ದೇಶದಲ್ಲಿ ಇಷ್ಟರವರೆಗೆ ಸರ್ಪ್ಲಸ್ ಬಜೆಟ್ ಮಂಡಿಸಲಿಲ್ಲ. ಫಿಸ್ಕಲ್ ಡೆಪಿಸಿಟ್ ಅಂದರೆ ಏನು, ಇದರ ಬಗ್ಗೆ ನಮ್ಮ ಒಂದು ಪರಿಚಯ ಕೊಡಲಿದ್ದಾರೆ ನಮ್ಮ KS ಬಾಲಚಂದ್ರ ಅವರು. ಓಕೆ, ಈಗ ಬಜೆಟಲ್ಲಿ ಒಂದು 2 ಸೈಡ್ ಇದೆ, ಬ್ಯಾಲೆನ್ಸ್ ಶೀಟ್ ಥರ. ಈಗ ಬಜೆಟ್ ಅಂದರೆ ಏನು, ಅದು ಗೌರ್ಮೆಂಟ್ದು ಲೆಕ್ಕಾಚಾರ, ಇನ್ಕಮ್, ರಿಸೋರ್ಸಸ್, ರೆವೆನ್ಯೂ ಅಂತ ಹೇಳ್ತೀವಿ. ಒಂದು ಸೈಡಲ್ಲಿ ರೆವೆನ್ಯೂ ಬರ್ತಾ ಇದೆ, ಇನ್ನೊಂದು ಸೈಡಲ್ಲಿ ಎಕ್ಸ್ಪೆಂಡಿಚರ್ ಇರುತ್ತೆ. ಅದಕ್ಕೆ ರೆವೆನ್ಯೂ ಜಾಸ್ತಿ ಇದ್ದು ಎಕ್ಸ್ಪೆಂಡಿಚರ್ ಕಮ್ಮಿ ಇದ್ದರೆ ದಟ್ ಈಸ್ ದ ಬೆಸ್ಟ್ ಸಿಚುವೇಶನ್. ಸರ್ಪ್ಲಸ್ ಬಜೆಟ್ ಆಗುತ್ತೆ, ಉಳಿತಾಯ ಆಗುತ್ತೆ. ಈಗ ನಾವು ನಮ್ಮ ಮನೆ ಹೌದು, ಈಗ ನಮ್ಮ ಮನೆಯಲ್ಲಿ ಹೇಗೆ ನಮಗೆ ಸಂಬಳ ಬರುತ್ತೆ, ನಮಗೆ ಖರ್ಚಿದೆ, ಖರ್ಚೆಲ್ಲ ಆಗಿ ಸ್ವಲ್ಪ ಉಳಿತಾಯ ಆದರೆ, ಸೇವಿಂಗ್ಸ್ ಆದರೆ, ನಥಿಂಗ್ ಲೈಕ್ ದ್ಯಾಟ್. ಬಟ್ ನಮಗೆ ಬಂದದ್ದು ಸಂಬಳನೇ ನಮಗೆ ಸಾಕಾಗಲಿಲ್ಲ, ನಮ್ಮದು ಖರ್ಚು ಜಾಸ್ತಿ ಆದರೆ ಏನಾಗುತ್ತೆ, ಡೆಫಿಸಿಟ್ ಆಗುತ್ತೆ. ಸೊ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದರೆ ಟೋಟಲ್ ರೆವಿನ್ಯೂ ವಿಚ್ ದ ಗೌರ್ಮೆಂಟ್ ಗೆಟ್ಸ್ and is the less than the total expenditure, that is excess of expenditure of the government over the revenue collection is called fiscal deficit. ಹೌದು, ಈ ಫಿಸ್ಕಲ್ ಡೆಫಿಸಿಟ್ ಆದರೆ ಕೊರತೆಯನ್ನು ಹೇಗೆ ನೀಗಿಸ್ತಾರೆ, ಅದನ್ನು ಹೇಗೆ ಫುಲ್ಫಿಲ್ ಮಾಡ್ತಾರೆ? ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬೇಕು, ರೆವೆನ್ಯೂ ಕಮ್ಮಿ ಉಂಟು, ಆವಾಗ ಜಾಸ್ತಿ ಹೇಗೆ ಮಾಡೋದು? ಹಣ ಇದ್ದದಕ್ಕಿಂತ ಜಾಸ್ತಿ ಎಕ್ಸ್ಪೆಂಡಿಚರ್ ಹೇಗೆ ಮಾಡೋದು? ಅದು ಗೌರ್ಮೆಂಟ್ ವಿಲ್ ರಿಸಾರ್ಟ್ ಟು ಬಾರೋಯಿಂಗ್ಸ್ ಬೈ ವೇ ಆಫ್ ಬಾಂಡ್ಸ್, ಮತ್ತು ವೇರಿಯಸ್. ಇಫ್ ಇಟ್ ಈಸ್ ಶಾರ್ಟ್ ಟರ್ಮ್, ಈಗ ಕಲೆಕ್ಷನ್ ಆಫ್ ರೆವಿನ್ಯೂ ಮೇ ಟೇಕ್ ಟೈಮ್ ಬಟ್ ಎಕ್ಸ್ಪೆಂಡಿಚರ್ ವಿಲ್ ಬಿ ಇಮಿಡಿಯೇಟ್. ಆವಾಗ ಶಾರ್ಟ್ ಟರ್ಮ್ ಮಿಸ್ ಮ್ಯಾಚ್ ಇರುತ್ತೆ. ಆವಾಗ ದರ್ ಆರ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಮಾರ್ಕೆಟ್, ಟ್ರೆಜರಿ ಬಿಲ್ಸು, 91 days ಟ್ರೆಜರಿ ಬಿಲ್ಸು, ಮಾರ್ಕೆಟ್ ಸ್ಟೆಬಿಲೈಸೇಷನ್ ಫಂಡ್ ಅಂತ. ರಿಸರ್ವ್ ಬ್ಯಾಂಕಿಂದ ಲೋನ್ ತಗೊಳ್ಬೋದಾ? ರಿಸರ್ವ್ ಬ್ಯಾಂಕ್ ಅಂತ ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಅಂತ ಇದೆ, ಗವರ್ಮೆಂಟ್ಸ್ ಅದು ತಗೊಳ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ವೇಸ್ which the government fills this gap. But ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕಾದ್ರೆ ನಾವು ಫಿಸ್ಕಲ್ ಡೆಫಿಸಿಟ್ಟು ಇಟ್ ಶುಡ್ ಬಿ ವಿದಿನ್ ರೀಸನಬಲ್ ಮೀನ್ಸ್. ಈಗ ಯಾಕಂತ ಹೇಳಿದ್ರೆ ನಮ್ಮದು ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಅಂದರೆ ನಮ್ಮದು ಡೇ ಟು ಡೇ ಎಕ್ಸ್ಪೆಂಡಿಚರ್ಗೆ ನಾವು ಸಾಲ ತಗೊಂಡ್ರೆ ದೆನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಸೊ ನಾವು ಡೇ ಟು ಡೇ ಎಕ್ಸ್ಪೆಂಡಿಚರ್ಗೆ ನಾವು ಯಾರೂ ಸಾಲ ಮಾಡೋದಿಲ್ಲ. ಏನಾದರೂ ಇನ್ವೆಸ್ಟ್ಮೆಂಟ್ ಇದ್ದರೆ, ಈಗ ನಮಗೆ ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅಥವಾ ಒಂದು ಮನೆ ಪರ್ಚೇಸ್ ಮಾಡಬೇಕು, ಆವಾಗ ನಾವು ಲೋನು ತೆಗೆದುಕೊಳ್ಬೋದು. ಅಂದರೆ ನೀವು ಹೇಳೋದು ಕ್ಯಾಪೆಕ್ಸ್? ಎಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಲೋನ್ ಮಾಡ್ಬೋದು.
ಬಟ್ ನಮ್ದು ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ನಾವು ಲೋನ್ ಮಾಡಿದ್ರೆ ಇಟ್ ಶೋಸ್ ಫೈನಾನ್ಷಿಯಲ್ ಇಂಡಿಸಿಪ್ಲಿನ್. ಈಗ ಟೂರ್ ಮಾಡ್ಲಿಕ್ಕೆ, ಮನೆಯಲ್ಲಿ ಮದುವೆ ಮಾಡ್ಲಿಕ್ಕೆ, ಈಗ ಸ್ಯಾಲರಿ, ಪೇಮೆಂಟ್ ಆಫ್ ಸ್ಯಾಲರೀಸ್, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ಸ್ ರೇಸ್ಡ್ ಆನ್ ಅಕೌಂಟ್ ಆಫ್ ಅರ್ಲಿಯರ್ ಡೆಫಿಸಿಟ್, ಇಂಥದ್ದೆಲ್ಲ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋದ್ರೆ ಅವಾಗ ಏನಾಗತ್ತೆ, there will be no savings at all for making development. Development will take back seat ಅವಾಗ. ಓಕೆ, ಈಗ ರಾಜೇಶ್ ಅವರೇ, ಈಗ ನೀವು ಈಗ ಸಾಮಾಜಿಕ ಕಾರ್ಯಕರ್ತರಾಗಿ ಇದ್ದೀರಿ. ನನಗೆ ತಿಳಿದ ಪ್ರಕಾರ ನೀವು ನಮ್ಮ ನರೇಂದ್ರ ಮೋದಿ ಅವರಿಗೆ 10-15 ಲೆಟರ್ಸ್ ಬೇರೆ ಬೇರೆ ಪಾಯಿಂಟ್ಸನ್ನು ಕೊಟ್ಟಿದ್ದೀರಂತ ಕೇಳ್ಪಟ್ಟೆ. ಹಾಗೂ ನಮಗೆ ಕೂಡ ಈಗ ನೀವು ಕೆಲವು ವಿಶ್ ಲಿಸ್ಟ್ ತುಂಬ ಕೊಟ್ಟಿದ್ದೀರಿ. ಬಹಳ ಒಂದು ಸಂತೋಷ. ಒಳ್ಳೆಯ ಒಂದು ಏನು ಹೇಳ್ತಾರೆ, ಒಂದು ಆರ್ಥಿಕ ತಜ್ಞರಿಗಿಂತ ಒಳ್ಳೆಯ ಒಂದು ಈ ಗ್ರೌಂಡ್ ರಿಯಾಲಿಟಿ ಏನುಂಟು ಅದನ್ನು ಅರ್ಥ ಮಾಡಿಕೊಂಡು ನೀವು ವಿಶ್ ಲಿಸ್ಟ್ ಕೊಟ್ಟಿದ್ದೀರಿ. ಸೊ ನಿಮಗೆ ಈ ಸರ್ಕಾರ, ಕೇಂದ್ರ ಸರ್ಕಾರದ ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ಈ ಭಾರತ ಸ್ವಾತಂತ್ರ್ಯ ನಮ್ಮ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಾಯಿತು. ಸಂಕ್ಷಿಪ್ತವಾಗಿ ಸೊ 1951ನೇ ಇಸ್ವಿಯಿಂದ ಬಜೆಟ್ ಅಂತ ಪ್ರಕ್ರಿಯೆಯನ್ನು ಸರ್ಕಾರ ಪ್ರಾರಂಭ ಮಾಡಿದೆ. ಅದರ ಜೊತೆಯಲ್ಲಿ 5th 5 ಇಯರ್ ಪ್ಲ್ಯಾನ್ಸ್ ಅಂತ ಹೇಳಿ 5 ವರ್ಷದ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡಿದೆ. 70 ವರ್ಷಗಳಲ್ಲಿ ಒಂದು ವೀಕ್ಷಕರ ಕರೆ ಉಂಟು, ಆಮೇಲೆ ನಾವು ಮುಂದುವರಿಸುವಲ್ಲ. ಹಲೋ ಹಲೋ, ಯಾರು ಮಾತಾಡೋದು? ಸರ್ ನಮಸ್ಕಾರ, ನಾನು ಬಸ್ತಿ ಗಣೇಶ್ ಶೆಣೆ ಅಂತ ಮಾತಾಡ್ತಾ ಇರೋದು. ನಮಸ್ಕಾರ, ಬಸ್ತಿ ಗಣೇಶ್ ಶೆಣೆ ಅವರಿಗೆ ನಮ್ಮ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹೌದು ಸರ್, ಆಕ್ಚುಲಿ ಫಸ್ಟ್ ಆಫ್ ಆಲ್ ನಿಮ್ದು ಬಿಸ್ನೆಸ್ ಟಾನಿಕ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತುಂಬಾ ಥ್ಯಾಂಕ್ಸ್. ಅದಕ್ಕೋಸ್ಕರ ಹಾರ್ಟಿಯೆಸ್ಟ್ ಕಂಗ್ರಾಚುಲೇಷನ್ಸ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಸರ್. ಸರ್, ಈಗ ಏನಾಗಿದೆ ಅಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಒಳ್ಳೆ ತರ ರೀತಿಯಲ್ಲಿ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಒಳ್ಳೆ ಒತ್ತು ಕೊಡ್ತಾ ಇದೆ, ಪ್ರೋತ್ಸಾಹ ಕೊಡ್ತಾ ಇದೆ. ಅದನ್ನ ಒಂದು ಮಾತ್ರ ತಲೆಗೆ ಹೋಗಿಲ್ಲ ಏನಂತಂದ್ರೆ ಅದಕ್ಕೆ GST, ಅದು ಹೆಲ್ತ್ ಇನ್ಶೂರೆನ್ಸ್ ಆಗ್ಲಿ ಅಥವಾ ಟರ್ಮ್ ಇನ್ಶೂರೆನ್ಸ್ ಆಗ್ಲಿ ಅಥವಾ ಇವನ್ ಲೈಫ್ ಇನ್ಶೂರೆನ್ಸ್ ಕೂಡ 18% ಅದಕ್ಕೆ ಅವರು ಇದು ಹಾಕ್ತಾ ಇದ್ದಾರೆ, GST ಹಾಕ್ತಾ ಇದ್ದಾರೆ. ಇದು ಏನಾದ್ರೂ ತೆಗ್ದಲ್ಲಿ ಅಥವಾ ಏನಾದ್ರೂ ಕಡಿಮೆ ಮಾಡಿದಲ್ಲಿ ನನ್ನ ಕಣಕ್ಕೆ ಇನ್ನೂ ಹೆಚ್ಚಿನ ಜನರಿಗೆ ಅದು ತಗೊಳ್ಳುವಂತಹ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಅಂತ, ಪ್ರೋತ್ಸಾಹ ಸಿಗುತ್ತೆ ಅಂತ. ಬಹಳ ಉತ್ತಮ ಪ್ರಶ್ನೆ ಬಸ್ತಿ ಗಣೇಶನೇ ಅವರೇ. ಅಂದ್ರೆ ಅವರ ಕ್ವಶನ್ ಏನಂತ ಹೇಳಿದ್ರೆ, ಬಾಲಚಂದ್ರ ಈ ಕ್ವಶನ್ ಕೇಳುವ ವಿಷಯ ಏನಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್ ಪೆನಿಟ್ರೇಷನ್ ಇನ್ ಇಂಡಿಯಾ ಇಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್, ಅಂದರೆ ಡೆವಲಪ್ಡ್ ಕಂಟ್ರೀಸ್. ಆವಾಗ ನಾವು ಇನ್ಶೂರೆನ್ಸ್ ಪೆನಿಟ್ರೇಷನ್ ಜಾಸ್ತಿ ಆಗಬೇಕಾದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಕೂಡ GST ಹಾಕ್ತಾರೆ. ನಾರ್ಮಲಿ GST ಹಾಕೋದು ಯಾಕಂದರೆ ಬಿಸ್ನೆಸ್ ಏನಾದರೂ ಇನ್ಕಮ್ ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಬಿಸ್ನೆಸ್ ಮಾಡ್ತಾರೆ, ಬಟ್ ರಾದರ್ ದ್ಯಾನ್ ಬಿಸ್ನೆಸ್ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಸರ್ವಿಸ್. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಹೇಳೋದು ಅದರದ್ದು ಇನ್ಶೂರೆನ್ಸ್ ಸೆಕ್ಟರಿಗೆ GST ಹಾಕ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ಇಲ್ಲ, ಐ ಥಿಂಕ್ ಅವರು ಒಂದು ಭಾಳ ಒಳ್ಳೆ ಪಾಯಿಂಟ್ ಸಜೆಷನ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದಿಸ್ ಈಸ್ ದ ವಿಶ್ ಲಿಸ್ಟ್ ಆಫ್ ಈವನ್ ಇನ್ಶೂರೆನ್ಸ್ ಕಂಪನೀಸು ಮತ್ತು ಮೆಜಾರಿಟಿ ಆಫ್ ದ ಪಬ್ಲಿಕ್, ಇವನ್ ಪಬ್ಲಿಕ್ ಆಲ್ಸೋ. ಯಾಕಂತ ಹೇಳಿದ್ರೆ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ ಹೆಲ್ತ್ ಸರ್ವಿಸಸ್ ಆರ್ ವೆರಿ ವೆರಿ ಕಾಸ್ಟ್ಲಿ ಆ್ಯಂಡ್ ಅಫೋರ್ಡೆಬಲ್ ಹೆಲ್ತ್ ಸ್ಕೀಮ್ಸ್ ನಾವು ಮಾಡಬೇಕಾದ್ರೆ ಈಗ ಆಯುಷ್ಮಾನ್ ಭಾರತ್ ಮೋದಿ ಸರ್ಕಾರ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಥರ ಅಫೋರ್ಡೆಬಲ್ ಪೀಪಲ್ ಆರ್ ಗೋಯಿಂಗ್ ಫಾರ್ ಮೆಡಿಕಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮತ್ತು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇಂಥದ್ದೆಲ್ಲ. ಸೊ ಐ ಫೀಲ್ ದಟ್ ಇನ್ ಆರ್ಡರ್ ಟು ಪ್ರಮೋಟ್ ದಿಸ್ GST should be totally waived because this is not profit making proposition. ಇದು ಬಹಳ ಒಂದು it is a life saving situation and many families are not able to afford ಮೆಡಿಕಲ್. ಇದು ಬಹಳ ಒಂದು ಉತ್ತಮ ಪ್ರಶ್ನೆ. ಆದರೆ ಒಂದು ಏನಂತ ಹೇಳಿದ್ರೆ, ನಮ್ಮ ಬಜೆಟ್ನಲ್ಲಿ ಈ GST ವಿಷಯ ಬರುವುದಿಲ್ಲ, ಆದರೂ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿ. ಯಾಕಂದ್ರೆ GST ಕೌನ್ಸಿಲ್ ವಿಲ್ ಡಿಸೈಡ್ ರಿಗಾರ್ಡಿಂಗ್ ಬಟ್ GST ಕೌನ್ಸಿಲ್ಗೆ ಈ ಸಜೆಷನ್ಸ್ ಹೋಗಿದೆ. ಸೊ ಪ್ರಾಬಬ್ಲಿ ದೇರ್ ಇಸ್ ಅ ಮೀಟಿಂಗ್ ಆಫ್ ದ GST ಕೌನ್ಸಿಲ್. ಸೊ ದೀಸ್ ಪ್ರಪೋಸಲ್ಸ್ ಮೇ ಬಿ ಕನ್ಸಿಡರ್ಡ್ ಫೇವರೇಬಲ್. ಓಕೆ, ವೆರಿ ನೈಸ್ ಕ್ವಶನ್ ಬಸ್ತಿ ಗಣೇಶ್ ಶೆಣೆ ಅವರಿಗೆ ಧನ್ಯವಾದಗಳು. So kind of you, sir. You have put it across very beautifully. Thank you so much, sir. Okay, thank you for asking the relevant questions. Okay, ನಮ್ಮ ರಾಜೇಶ್ ರಾವ್ ಅವರು ಮುಂದುವರಿಸ್ತಾ ಇದ್ರು.
ಹಾಗೆ ಇವತ್ತು ಏನಾಗಿದೆ, ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ನಡೀತಾ ಇತ್ತು, ಮ್ಯಾನೇಜ್ ಆಗ್ತಾ ಇತ್ತು. ಈಗ ಕಳೆದ 5 ವರ್ಷಗಳಿಂದ ಈ ಪ್ಲಾನಿಂಗ್ ಕಮಿಷನ್ ಡಿಸ್ಮ್ಯಾಂಟಲ್ ಮಾಡಿ ನೀತಿ ಆಯೋಗ ಅಂತ ರಚನೆ ಮಾಡಿದ್ದಾರೆ. ಹಾಗಾಗಿ ಈಗ ಪಂಚವಾರ್ಷಿಕ ಯೋಜನೆಗೆ ಬದಲಾಗಿ ಪ್ರತಿ ವರ್ಷವೂ ಯೋಜನೆ ನಡೀತಾ ಇದೆ ಥ್ರೂ ಬಜೆಟ್ ಮುಖಾಂತರ. ಸೊ ಹಾಗಾಗಿ ಬಜೆಟಿನ ಲಕ್ಷಣವೇ ಅದರದ ಸ್ವರೂಪ ಆಗಲಿ ಅದರ ವಿಸ್ತಾರ ಆಗಲಿ ಬದಲಾಗಿದೆ. ಈಗ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಆದಾಯ, ಸರ್ ಹೇಳಿದಂತೆ ಆದಾಯ ಮತ್ತು ಖರ್ಚಿನ ಬಗ್ಗೆ ಅದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಇತ್ತು ಬಜೆಟ್ ಅಂತ ಹೇಳಿದ್ರೆ. ಇವತ್ತು ಹಾಗಲ್ಲ, ಸರ್ಕಾರದ ಯೋಜನೆಗಳಿದ್ದಾವೆ. ಬಜೆಟ್ ವಿಶ್ ಲಿಸ್ಟ್ ತುಂಬಾ ಇರಬಹುದಂತ ನನ್ನ ಭಾವನೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ರಾಮರಾವ್, ಮಂಗಳೂರು ಕೊಟ್ಟಾರ ಚೌಕಿಯಿಂದ. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ 5 ಜನರಿಗೂ ನಮಸ್ಕಾರ. ನಿಮ್ಮ ಉತ್ತರವನ್ನು ನಾನು ಟಿವಿಯಲ್ಲಿ ಕೇಳ್ತೇನೆ. ಪ್ರಪ್ರಥಮವಾಗಿ SS ನಾಯಕ್ ಸರ್ ಅವರಿಗೆ ಅಭಿನಂದನೆ. ಈಗ ತಾನೇ ಆಕಾಶವಾಣಿ ಹರ್ಷ ವಾರದ ಅತಿಥಿಯ 40 ನಿಮಿಷ ಸಂದರ್ಶನ ಕೇಳಿ ಭಾರಿ ಖುಷಿ ಆಯ್ತು. ನನ್ನ ಪ್ರಶ್ನೆ ಏನಂದ್ರೆ, ಇಫ್ ಬ್ಯಾಂಕ್ಸ್ ಆರ್ ಸ್ಟ್ರಾಂಗ್, ಇಟ್ ಈಸ್ ಗುಡ್ ಫಾರ್ ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ. TDS is driving away depositors to go to financial companies like IMA of Bangalore. So deduction of TDS on bank deposits should be removed. Second point, toll gate, regarding toll gate ಕಲೆಕ್ಟ್ ಮಾಡೋದು ಯಾಕಂದ್ರೆ ರೋಡ್ ರಿಪೇರಿ ಆಗ್ಬೇಕಂತ, ಆದ್ರೆ ರೋಡ್ ರಿಪೇರಿ ಆಗ್ತಾ ಇಲ್ಲ. VIP and sick patients are held up, particularly during rainy season, summer, ಅದರಲ್ಲೆಲ್ಲ ಬಾರಿ ಕಷ್ಟ ಆಗ್ತಾ ಉಂಟು. ಆದ್ರಿಂದ ಟೋಲ್ ಗೇಟ್ ಅನ್ನ ಕ್ಯಾನ್ಸಲ್ ಮಾಡಿ, ಬೇಕಾದ್ರೆ ಹೆವಿ ವೆಹಿಕಲ್ಸ್ ಗೆ ರೋಡ್ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿ. ಥರ್ಡ್ ಕ್ವಶನ್, ವಾಲಂಟರಿ ಡಿಸ್ಕ್ಲೋಷರ್ ಮುಂಚೆ ಒಂದು ಸತಿ ಬಂದಿತ್ತು, ಅದರ ಲೋಪದೋಷನೆಲ್ಲ ಮಾಡಿ ಪುನಃ ಇಂಪ್ಲಿಮೆಂಟ್ ಮಾಡಬಹುದು. ಲಾಸ್ಟ್ ಕ್ವಶನ್, ಸೋಲಾರ್ ಅಂಡ್ ವಾಟರ್ are God given gift, so more subsidy should be given, encouragement should be given to solar power system and conservation of water. ನಮಸ್ಕಾರ. ನಮಸ್ಕಾರ. ನಮ್ಮ ರಾಮರಾಯರು ಅತ್ಯುತ್ತಮ ಅವರ ವಿಶ್ ಲಿಸ್ಟ್ ಅನ್ನು ಹೇಳಿದ್ದಾರೆ. ಈಗ ಬ್ಯಾಂಕಿಂಗ್ ಬಗ್ಗೆ, TDS ಬಗ್ಗೆ ನಾವು ಮಾತಾಡುವ, ಟ್ಯಾಕ್ಸ್ ವಿಷಯ. ಬ್ಯಾಂಕಿಂಗ್ ಬಗ್ಗೆ ನಮ್ಮ ಬ್ಯಾಂಕಿಂಗ್ ತಜ್ಞರಾದ ರಾಜೇಶ್ ನಾಯಕರ ಅಭಿಪ್ರಾಯ ಕೇಳುವ. ಈಗ ಬ್ಯಾಂಕಿಂಗ್ ಅಬ್ರಾಡ್ ಅಲ್ಲಿ ಮತ್ತೆ ಇಂಡಿಯಾದಲ್ಲಿ ಏನು ಡಿಫರೆನ್ಸ್? ಅಲ್ಲಿ TDS ಎಲ್ಲ ಉಂಟಾ ಡೆಪಾಸಿಟ್ ಇಂಟ್ರೆಸ್ಟ್ ಮೇಲೆ? ಮತ್ತೆ ಅಲ್ಲಿ ಹೇಗೆ ಇಂಟ್ರೆಸ್ಟ್, ಇಲ್ಲಿ ಹೇಗೆ ಇಂಟ್ರೆಸ್ಟ್? ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ? ಥ್ಯಾಂಕ್ ಯು SS ನಾಯ್ಕ್. ನಾನಿರುವ ದೇಶ ಅಂದರೆ ಒಮಾನಲ್ಲಿ there is no TDS at all on deposits because there is no personal income tax in Oman. Okay. So, it's only corporate taxes, corporate profits that are taxed, that too at a nominal 15%. So, I think Mr. Ramrao's question is very pertinent. For example, that TDS limit which was at 10,000, for very long time it remained untouched. Even though costs were going up, inflation was taking over. Although recently that there has been some amendment done for senior citizens only, I think it has been raised to 50,000. ಇಲ್ಲ, 40,000. 40,000. Okay. My view is that not only TDS, but ಅದರಲ್ಲಿ ಒಂದು ಏನಂದ್ರೆ, those who are not having taxable income, yes, ಅವರಿಗೆ ಫಾರ್ಮ್ 15H 15G ಕೊಡ್ಲಿಕ್ಕೆ ಅವಕಾಶ ಉಂಟು. yes. ಆದ್ರಿಂದ ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಮಾತ್ರ ಈ TDS ಕ್ವಶನ್ ಬರುದು. ಈ TDS ಮಾಡಿದ ಪರ್ಪಸ್ ಏನಂತ ಹೇಳಿದ್ರೆ, ಜನರು ತೆರಿಗೆ ತಪ್ಪಿಸಿ ತೋರಿಸದೆ ಬೇರೆ ಬೇರೆ ಕಡೆಯಲ್ಲಿ ಅಡ್ಜಸ್ಟ್ ಮಾಡ್ತಿದ್ರು ಅಂತೇಳಿ ಅದಕ್ಕೆ ಮಾಡಿದ್ದದು. ಸೊ ಮತ್ತೆ ಯಾರಿಗಾದರೂ ಈ TDS ಬಗ್ಗೆ ಅವರಿಗೆ ಜಾಸ್ತಿ ರೇಟ್ ಬರ್ತದೆ, ಅದನ್ನು ಕಮ್ಮಿ ಮಾಡಲಿಕ್ಕೆ ಫಾರ್ಮ್ 13 ಅಂತ ಉಂಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಲೋವರ್ ರೇಟ್ ಅಥವಾ ನಾಟ್ ಟು ಡಿಡಕ್ಟ್ ಟ್ಯಾಕ್ಸ್ ನಮ್ಮ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಕೂಡ ಅಪ್ಲೈ ಮಾಡೋ ಪ್ರೊವಿಷನ್ ಉಂಟು. ಸೊ ಆದರೆ ಈ TDS ಅನ್ನೋದು ಇಂದ ನಾವು IMAಯಲ್ಲಿ ಡೆಪಾಸಿಟ್ ಇಡ್ತಾರೆ ಅಂತ ಹೇಳಲಿಕ್ಕೆ ಹೌದು. IMAಯಲ್ಲಿ ಡೆಪಾಸಿಟ್ ಇಡೋದು ಯಾಕಂದ್ರೆ ಹೈಯರ್ ಇದಕ್ಕೆ ಜನರಿಗೆ ಆಸೆ ಜಾಸ್ತಿ. ನಾವು ಇದಕ್ಕೆ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ಇದು ಪಾನ್ಸಿ ಡೆಪಾಸಿಟ್ಸ್, ಬ್ಯಾನ್ ಆನ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಅಂತ ಆರ್ಡಿನೆನ್ಸ್ ಕೂಡ ತಂದಿದ್ದಾರೆ ಕೇಂದ್ರ ಸರ್ಕಾರದ. ಯಾಕಂದ್ರೆ ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆ ಪಾಸಾಗೋದ್ರೊಳಗೆ ಡಿಸಾಲ್ವ್ ಆಗೋದ್ರಿಂದ ದೇ ಕುಡ್ ನಾಟ್, ಬಟ್ ದೇ ಹ್ಯಾವ್ ಬ್ರಾಟ್ ಆರ್ಡಿನೆನ್ಸ್ ಆಲ್ಸೋ. ಬಟ್ ಜನರಿಗೆ ಏನಂತದ ಆಸೆ ಮತ್ತು ಅತಿ ಆಸೆ, ಅದರಿಂದಾಗಿ ಇದು ಮಾಡ್ತಾ ಇದ್ದಾರೆ ನನ್ನ ಭಾವನೆ. ಇಲ್ಲ, ಆ್ಯಂಡ್ ನಂದು ಟು ಆ್ಯಡ್ ಒನ್ ಪಾಯಿಂಟ್ ಅದು TDS ಆನ್ ಡೆಪಾಸಿಟ್ಸ್. ಈಗ ನೋಡಿ, ಆ್ಯಸ್ ಯು ಹ್ಯಾವ್ ರೈಟ್ಲಿ ಸೆಡ್, we can submit form 15G and get exemption if we are not having any taxable income during the year. If we are ಅಲ್ಲ, ಅವ್ರು ಹೇಳುದೇನಂದ್ರೆ ಈ TDS ತಪ್ಪಿಸ್ಲಿಕ್ಕೆ ಕೆಲವು ಕೋಆಪರೇಟಿವ್ ಸೊಸೈಟಿ, ಕೆಲವು ಪ್ರೈವೇಟ್ ಅಲ್ಲೆಲ್ಲ ಇಡ್ತಾರೆ ಅಂತ ಹೇಳಿ ಹೇಳುದು. ಇಲ್ಲ, ಅದು that those days are gone. ಅದು ನಮ್ಮ ಕುಂದಾಪುರ ಒಂದು ಗಾದೆ ಉಂಟು, ಕಡಿಯಕ್ಕಿ ಆಸೆಗೆ ಹೋಗಿ ಇಡಿಯಕ್ಕಿ ಕಳ್ಕೊಂಡ ಅಂತ.
ಅಂದರೆ ಈ ಸಣ್ಣ ಸಣ್ಣ TDS ಆದರೆ ಟ್ಯಾಕ್ಸ್ ಕಟ್ಟಬೇಕು. ಈಗ ನೋಡಿ ಟ್ಯಾಕ್ಸ್ ರೇಟ್ಸ್ ಆರ್ ಆಲ್ಸೋ ವೆರಿ ಮಾಡ್ರೇಟ್ ನಾವು. ಈಗ ಮೊನ್ನೆಯ ಇಂಟರಿಮ್ ಬಜೆಟ್ ಅಲ್ಲಿ ಕೂಡ 5 ಲಕ್ಷದ ಒಳಗೆ ಇನ್ಕಮ್ ಇದ್ದವರಿಗೆ ಟ್ಯಾಕ್ಸೇ ಇಲ್ಲ ಅಂತ ಒಂದು ಇದು ಬಂದಿದೆ. ಅಫ್ಕೋರ್ಸ್ 5 ಲಕ್ಷದ 5 ರೂಪಾಯಿ ಆದರೆ ಇಡೀ 2.5 5 ಲಕ್ಷದ ಮೇಲೆ 5% ಕಟ್ಟಬೇಕಷ್ಟೇ. ವೆರಿ ಸ್ಮಾಲ್ ಅಮೌಂಟ್ ಆಫ್ಟರ್ ನೆಗ್ಲಿಜಿಬಲ್, ಆಫ್ಟರ್ ಡಿಡಕ್ಟಿಂಗ್ ಆಲ್ ದೀಸ್ ರಿಬೇಟ್ಸ್ ಅಂಡ್ ಅದರ್ ಥಿಂಗ್ಸ್, then only that tax question will come. If you are already a taxpayer, you have to, anyway, interest on your fixed deposits, you have to pay tax. So deduction of 10% or 20% is good for you, because it will be deducted in advance. ಮತ್ತೆ ಇನ್ನೊಂದು ಏನಂದ್ರೆ ಅವರು IT ಫೈಲ್ ಮಾಡಿದ ಕೂಡಲೇ ಅದು ಎಕ್ಸೆಸ್ ಅಮೌಂಟ್ ಅವ್ರದ್ದು ಏನಾದ್ರು ಇದ್ದರೆ ರಿಫಂಡ್ ಬರ್ತದೆ. ಈಗ ಎಲ್ಲಿವರೆಗೆ ಅಂದ್ರೆ ಸಣ್ಣ ರಿಫಂಡ್ ಅಂದ್ರೆ ಅಪ್ ಟು 50,000 ಅಲ್ಲ, ವಿದಿನ್ ನೋ ಟೈಮ್ ಫೈಲ್ ಮಾಡಿ 1 day 1 week ಅಲ್ಲಿ ಕೂಡ ಅವರು ಮಾಡುವ ಪ್ರೊವಿಷನ್ ಅಲ್ಲಿ ಇಟ್ಟಿದ್ದಾರೆ. ಬಹಳ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಹಾಗೆ ಈಗ TDS ಬಗ್ಗೆ ಈಗ ನೀವು ಅಲ್ಲಿದು ಫಾರಿನ್ ಮತ್ತೆ ಇಲ್ಲಿದ ಬಗ್ಗೆ ಹೇಳ್ತಾ ಇದ್ರಿ, ನಾವು ಇಂಟರ್ಫಿಯರ್ ಆಯ್ತು. ಇಲ್ಲಿದು ಬ್ಯಾಂಕಿಂಗ್ ಬಗ್ಗೆ ಸ್ವಲ್ಪ ಒಂದು ತುಲನೆ ಮಾಡ್ಬೋದಾ? ಹೌದು, there the process is relatively easier because of the absence of income tax. And ಇಲ್ಲಿ ಇರುವ ಹಾಗೆ ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಟ್ಯಾಕ್ಸ್ ಕಾರ್ಪೊರೇಟ್ಸ್ ಉಂಟಲ್ಲ ಅಲ್ಲಿ ಒಮಾನ್ ಅಲ್ಲಿ. ಹೌದು, ಕಾರ್ಪೊರೇಟ್ಸ್ ಉಂಟು, ಫರ್ಮ್ಸಿಗೆ ಉಂಟು, ಹೌದು, ಮತ್ತೆ LLP ಅವರಿಗುಂಟು. ಇವರಿಗೆ ಮಾತ್ರ ಇಂಡಿವಿಜುವಲ್ಸ್ ಮಾತ್ರ ಇಲ್ಲ. HUF ಅನ್ನುವ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಓಕೆ. ಸೊ unlike in India, here we have PAN card, voter ID, Aadhaar, PRAN card, then railway senior citizen card and a plethora of other cards. There you have one card called resident card with a chip embedded, which is used for all purposes including opening of bank account. So a card produce madidre, it is called citizens card for citizens and resident card for non citizens. ಅರ್ಧ ಗಂಟೆ ಒಳಗೆ ಅಕೌಂಟ್ ಓಪನ್ ಮಾಡಿ ಡೆಬಿಟ್ ಕಾರ್ಡ್ ಕೂಡ ಕೊಟ್ಟು ಬಿಡ್ತಾರೆ. So whereas here sometimes you walk into the public sector banks still open accounts very quickly, but ಈ ಕೆಲವು ಮಾಡರ್ನ್ ನ್ಯೂ ಜನರೇಷನ್ ಬ್ಯಾಂಕ್ಸ್ ಅಲ್ಲಿ ಸೆಂಟ್ರಲೈಸ್ಡ್ ಆಪರೇಷನ್ ಅಂತ ಹೇಳಿ ಯಾವನೊಬ್ಬ ನಮ್ಮದೇ ಎಲ್ಲಿಯೋ ಕೂತ್ಕೊಂಡಿರ್ತಾನೆ, ಅವನಿಗೆ ಅರ್ಜೆನ್ಸಿ ಇರುವುದೇ ಇಲ್ಲ. ಸೊ 24 hours ಅಂತ ಹೇಳಿದ್ರು ಅಕೌಂಟ್ ಓಪನಿಂಗ್. ಇನ್ ಸಮ್ ರೇರ್ ಕೇಸಸ್ ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ ಇಟ್ ಗೋಸ್ ಫಾರ್ 24 days ಆಲ್ಸೋ. ಓಕೆ, ಅಂದ್ರೆ KYC ರಿಕ್ವೈರ್ಮೆಂಟ್ ಸ್ವಲ್ಪ ಟೈಟ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಬೇನಾಮಿ ಅಕೌಂಟ್, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಅಲ್ಲಿ ನಾವು KYC ಸ್ಟ್ರಿಂಜೆಂಟ್ ನಾರ್ಮ್ಸ್ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಟೈಮ್ ತಗೊಳ್ಳುವ ಪರಿಸ್ಥಿತಿ ಬಂದಿದೆ. ಅದರ್ವೈಸ್ ಇಲ್ಲಿ ಕೂಡ ಎಫಿಷಿಯನ್ಸಿ ಐ ಥಿಂಕ್ ವಿ ಕ್ಯಾನ್ ಫೈಂಡ್ ಇನ್ ಆಲ್ ದ ಬ್ಯಾಂಕ್ಸ್. ಓಕೆ, ಈಗ ಇವತ್ತಿನ ನಮ್ಮ ಈ 27 ಎಪಿಸೋಡಲ್ಲಿ ಪ್ರಪ್ರಥಮವಾಗಿ ಮಹಿಳೆ ಭಾಗವಹಿಸ್ತಾ ಇದ್ದಾರೆ. ಬಹಳ ಒಂದು ಸಂತೋಷದ ವಿಷಯ. ಬಜೆಟ್ನಲ್ಲಿ ಮಹಿಳೆಯರಿಗೆ ಏನು ನಿಮ್ಮ ವಿಶ್ ಲಿಸ್ಟ್ ಅಂತ ಹೇಳ್ಬೋದಾ? Wish list andre mainly once upon a time there was a distinction between men and women when it comes to basic exemption limit alli. Yes. So adu iga illa. ಸೊ ನನ್ನ ಅಭಿಪ್ರಾಯ ಏನಂದ್ರೆ ಅದು ಒಂದು ಡಿಸ್ಟಿಂಕ್ಷನ್ ತರಬೇಕು. ಎನ್ಕರೇಜ್ಮೆಂಟ್ ಸೇಕಿಗೆ ವಿಮೆನ್ಗೆ ಕೆಲಸ ಮಾಡ್ಲಿಕ್ಕೆ, ಅರ್ನ್ ಮಾಡ್ಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಗ್ತದೆ ಅಂತ, ಅದು ಒಂದು ಎಕ್ಸಾಮ್ಷನ್ ಅಲ್ಲಿ ಇಡಬೇಕು ಅಂತ. ನೀವು ಹೇಳೋದು ವಿಮೆನ್ಸ್ಗೆ ಸ್ವಲ್ಪ ರಿಬೇಟ್ ಜಾಸ್ತಿ ಮಾಡಬೇಕು ಅಥವಾ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಸ್ವಲ್ಪ ವಿಮೆನ್ ಆದ್ರೆ ಅವರಿಗೆ ಜಾಸ್ತಿ ಮಾಡಬೇಕು. ಅದರಿಂದ ಮನೆಯಲ್ಲಿ 3 ಲಕ್ಷ ವಿಮೆನ್ಗೆ. ಓಕೆ. ಸೊ ಅದರಿಂದ ಸೇವಿಂಗ್ಸ್ ಮತ್ತೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸೇವಿಂಗ್ಸ್ ಮಾಡಬೇಕಾದ್ರೆ 80C ಅನ್ನು ಇನ್ಕ್ರೀಸ್ ಮಾಡಬೇಕು. ಈಗ 1.5 ಲಕ್ಷ ಇದ್ದದ್ದು 80C ಅನ್ನು ಅದು ಇನ್ನೊಂದು 2 ಲಕ್ಷ 2.5 ಲಕ್ಷ. ಇನ್ನೊಂದು ಒಂದು ವಿಶ್ ಲಿಸ್ಟ್ ಅದೇ, ಇದು 1,50,000 ಇದ್ದದ್ದು 2,50,000 ಅಟ್ಲೀಸ್ಟ್ ಆಗಬೇಕು ಅಂತ. ಅಂದ್ರೆ ಜಾಸ್ತಿ ಹೇಗಾದ್ರೂ ನಮ್ಮ ಟ್ಯಾಕ್ಸಸ್ ಜಾಸ್ತಿ ಆಗ್ತಾ ಉಂಟು, ಬಟ್ ಸೇವಿಂಗ್ಸ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ ಅಂತ. ಸೊ ಅದು ಒಂದು ಆಗ್ಲೇಬೇಕು. ಮತ್ತೆ ಇನ್ನೊಂದು ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಗೆ ಎಟ್ಸೆಟ್ರಾ ವಿಮೆನ್ಗೆ ಸ್ವಲ್ಪ ಜಾಸ್ತಿ ಎನ್ಕರೇಜ್ಮೆಂಟ್, ಸ್ವಲ್ಪ ಜಾಸ್ತಿ ಅಲೋಕೇಶನ್ ಆಗಬೇಕು ಅಂತ. ಮತ್ತೆ ಬೇರೆ ಮತ್ತೆ ಫ್ರಮ್ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ನಮ್ದು ಈಗ ಎಲ್ಲ ಡಿಜಿಟೈಸೇಷನ್ ಆಗಿದೆ. ಸೊ ಎಲ್ಲ ಆನ್ಲೈನ್ ಆಗ್ತಾ ಉಂಟು. ಆದರೂ ಕೂಡ ಅದು ಆನ್ಲೈನ್ ಇದ್ದದ್ದು ಫಾರ್ಮ್ಸ್, ITR ಫಾರ್ಮ್ಸ್ ಎಲ್ಲ ಅಷ್ಟು ಸಿಂಪಲ್ ಇಲ್ಲ. ಸೊ ಕಾಮನ್ ಮ್ಯಾನ್ ಸರಳ ಫಾರ್ಮ್ ಅಂತ ಉಂಟಲ್ಲ, ಅದು ಬಾರಿ ಸಿಂಪಲ್ ಉಂಟು. ಸರಳ ಫಾರ್ಮ್ ಇಸ್ ವೆರಿ ಸಿಂಪಲ್. ಅದು ಹೆಸರೇ ಹೇಳ್ತದೆ ಸರಳ. ಅದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಿಗೆ ಹೋದ್ರೆ ನೀವು IT ಫೈಲಿಂಗ್ ಇಸ್ ವೆರಿ ಈಸಿ, ಅಷ್ಟೇನಿಲ್ಲ. Now based on your 26AS, if you log into your IT site,
your statement, your IT return will come along with all details filled up. Yes. This is the latest development. Yes. So only thing you have to see whether it is correct before you click the button. ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ, ನಮಸ್ಕಾರ ನಾಯ್ಕ್ರೆ. ನಮಸ್ಕಾರ. ಮುರಳೀಧರ್ ಶೆಣಾಯ್. ನಮಸ್ಕಾರ. ಮಾತಾಡ್ತಾ ಇದ್ದೇನೆ. ಹೇಳಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು. ಟ್ರೂ ಟು ದ ಒಕೇಶನ್. ನಾವು ನನ್ನ ಪ್ರಣಾಮಗಳು ಎಲ್ಲ ಗಣ್ಯ ಪ್ಯಾನಲಿಸ್ಟ್ಗಳಿಗೆ. ಈಗ ನನ್ನ ಡೌಟ್ ಏನಂತ ಹೇಳಿದ್ರೆ, ದ ಸೆಕೆಂಡ್ ಟರ್ಮ್ ಆಫ್ ಮೋದಿ now it's already started. Yes. Now the budget, there is a huge expectation that the government will do many things for the benefit of the society. Correct. And ಅಂದ್ರೆ ಈಗ ಗ್ರೋತ್ ಓರಿಯೆಂಟೆಡ್ ಬಜೆಟ್ ಆಗಬಹುದು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಬಟ್ ಏನೆಲ್ಲ ಮಾಡಬೇಕಂತ ಹೇಳಿದ್ರೆ ಕೂಡ ಗವರ್ಮೆಂಟ್ ಹತ್ರ ತುಂಬಾ ಹಣ ಇರಬೇಕು. ಸೊ ಈಗ ಇತ್ತೀಚೆಗೆ ಈಗ ನಾನು ಓದಿದೆ ಒಂದು ರಿಪೋರ್ಟ್, ಆಲ್ಮೋಸ್ಟ್ close to half of the deficit of the this government fiscal deficit is already reached now. So ಗವರ್ಮೆಂಟ್ ಹತ್ರ ಹಣ ಇಲ್ಲ ಅಂತ ಹೇಳುವಾಗ ಯಾವ ರೀತಿಯಲ್ಲಿ ಈ ಗ್ರೋತ್ ಓರಿಯೆಂಟೆಡ್ ಬಜೆಟ್ ಆದ್ರೆ ಹೇಗೆ ಅವರು ಅಡ್ರೆಸ್ ಮಾಡಬಹುದು ಅಂತದ್ರ ಬಗ್ಗೆ ನನಗೆ ಒಂದು ಡೌಟ್ ಇದೆ. ಸೆಕೆಂಡ್ ಡೌಟ್ ಇಸ್ ಕ್ವೆಶ್ಚನ್ ಇದು ಏನಂತ ಹೇಳಿದ್ರೆ, RBI is sitting with a huge pile of reserves. Correct. Is there any provision for the government to make use of the money for the infrastructure investment within our country? Very good. Yakandre about 424 crore billion dollars is the current deficit. Reserves of the RBI. If the government has got a provision to utilize that, a portion of that for the welfare of the Indian citizens, can it be looked into by the government? Correct. ಬಹಳ ಒಂದು ಉತ್ತಮ ಪ್ರಶ್ನೆ ಮುರಳೀಧರ್ ಶೆಣೈ ಅವರಿಗೆ. ನನಗೆ ತೋರ್ತದೆ ನಮ್ಮ KS ಬಾಲಚಂದ್ರ ಅವರು ಇದರ ಬಗ್ಗೆ ಆನ್ಸರ್ ಹೇಳ್ತಾರೆ. ಪ್ರಪ್ರಥಮವಾಗಿ ಅವರ ಕ್ವಶನ್ ಏನಂದರೆ, ಸರ್ಕಾರದ ಹತ್ರ ದೇ ಶುಡ್ ಪೂಲ್ ಮೋರ್ ರಿಸೋರ್ಸಸ್ ದೆನ್ ಓನ್ಲಿ ದೇ ಕ್ಯಾನ್ ಸ್ಪೆಂಡ್ ಅಂತ. ಅದರ ಬಗ್ಗೆ ನಿಮ್ಮ ಒಂದು ಸಜೆಷನ್ ಏನು? ನೋಡಿ, ಆಸ್ ಮುರಳೀಧರ್ ಶೆಣೈ ಹ್ಯಾಸ್ ಟೋಲ್ಡ್, resources is very, very important. Without resources, as I already told, development is not possible. But taxation is not the only method by which the government can raise resources. And ಇನ್ನೊಂದು ಏನಂದರೆ, it is not necessary for the government itself to involve itself in all development. ಈಗ ನೋಡಿ, ಚೈನಾ ಅಲ್ಲಿ they can facilitate development by others. ಈಗ ನೋಡಿ, ಚೈನಾ ಅಲ್ಲಿ ತುಂಬ ಅಮೆರಿಕನ್ ಕಂಪನೀಸ್ ಕ್ಲೋಸ್ ಮಾಡಿ ದೇ ಆರ್ ಮೂವಿಂಗ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಟು ಅದರ್ ಕಂಟ್ರೀಸ್ ಲೈಕ್ ಇಂಡೋನೇಷ್ಯಾ, ವಿಯಟ್ನಾಂ. See, now there is an opportunity for us, and our Prime Minister is also working hard to attract these people to come and set up their manufacturing base in India. So this will come by way of foreign direct investment. So adalli government resources varudilla. Only thing, government should be able to provide them land. So now ಗವರ್ಮೆಂಟ್ ಅವ್ರು ಏನ್ ಮಾಡ್ಬೇಕಂದ್ರೆ, ಲ್ಯಾಂಡ್ ಅಕ್ವಿಸಿಷನ್ ಇದೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಅಲ್ಲಿ ಅವರು ರೆರಾ ತಂದಿದ್ದಾರೆ. ಅದೇ ತರ ದೇ ಶುಡ್ ಬ್ರಿಂಗ್ ಅನ್ ಎನಾಕ್ಟ್ಮೆಂಟ್ ವೇರ್ ಇನ್ ವಿಚ್ ದ ಅಕ್ವಿಸಿಷನ್ ಆಫ್ ಲ್ಯಾಂಡ್ becomes very transparent, and compensation ನಾವು ಕೊಡ್ತೀವಿಲ್ಲ ಲ್ಯಾಂಡ್ ಓನರ್ಸ್ಗೆ, that also is very, very transparent, and it is in line with the market rates. ಆ ಥರ ಒಂದು ನಾವು ಲಾ ತಂದೆ. ಇನ್ಫ್ಯಾಕ್ಟ್ the government had brought such a legislation in 2015. However, it could not be passed in the parliament. ಈಗ I think government should give impetus and bring this into the parliament, so that this is one opportunity. Secondly, PPP, private public participation. See, this is another form where government investment is very less. ನಮ್ಮ ಪ್ರಾಬ್ಲಮ್ ಏನಂದ್ರೆ, ಈ ಬಜೆಟ್ ನಲ್ಲಿ ನಮ್ದು ವಿಶ್ ಲಿಸ್ಟ್ ಉಂಟು, ಅದಕ್ಕೆ ಕಮ್ಮಿ ಆಗ್ಬೇಕು, ಇದಕ್ಕೆ ಟ್ಯಾಕ್ಸ್ ಕಮ್ಮಿ ಆಗಿ ಎಲ್ಲ ಹೇಳ್ತಾರೆ. ಈಗ ಇಮಿಡಿಯೇಟ್ ಆದಾಯ ಬರುದು ಏನ್ ಮಾಡ್ಬೇಕು ಈ ವರ್ಷಕ್ಕೆ? ನನ್ನ ಅಭಿಪ್ರಾಯ, ರಾಜೇಶ್ ರಾವ್ ಅವರು ಅದರ ಬಗ್ಗೆ ಹೇಳ್ಬೋದಾ? ಹೇಳಿ. ಅಲ್ಲ, ಒಂದು ವರ್ಷದಲ್ಲಿ ಈಗ ಸರ್ಕಾರ 100 ಲಕ್ಷ ಕೋಟಿ ಯೋಜನೆ ಹಾಕೊಂಡಿದೆ 5 ವರ್ಷಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ. ಅದೇ ಗ್ರೋತ್ ಅಲ್ಲ, ಈಗ ನಮ್ಮದು ನೆಕ್ಸ್ಟ್ 5 years ಅಲ್ಲಿ $5 trillion ಇಕಾನಮಿ ಮಾಡ್ಬೇಕಂತ ಇದೆ.
ಸೊ ಅಲ್ಲಿಗೂ ಫಂಡ್ಸ್ ಬೇಕಾಗುತ್ತೆ, ಪ್ಲಸ್ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ 5 ವರ್ಷಕ್ಕೆ 100 ಲಕ್ಷ ಕೋಟಿ ಬೇಕಾಗ್ತದೆ. ಇದೆರಡಕ್ಕೂ ಭಾರತದ ಬಜೆಟಿನ ಮುಖಾಂತರ ಇದನ್ನು ಪ್ರೊವಿಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸರ್ ಅವ್ರು ಹೇಳಿದಂಗೆ ಒಂದು FDI ಇನ್ಕ್ರೀಸ್ ಮಾಡಬೇಕು. ಇನ್ನೊಂದು ಫಾರಿನ್ FFI ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು ಇಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಅವರು ಫಾರಿನ್ ಇಕ್ವಿಟಿ ಇನ್ವೆಸ್ಟರ್ಸ್ ಜೊತೆಯಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನು ಮುಂದಕ್ಕೆ ನಮ್ದು ಏನು ಪ್ರಾಜೆಕ್ಟ್ ಇದ್ರೂ ಕೂಡ ಒಂದು SPV ಮಾಡಿ ಸಪ್ರೇಟ್ ಒಂದು ಕಾರ್ಪೊರೇಷನ್ ಥರ ಮಾಡಿ ಅದನ್ನ ಬಜೆಟ್ ಇಂದ ಪ್ರೊವಿಷನ್ ಮಾಡೋದಲ್ಲ, ಫಾರಿನ್ ಫಂಡ್ಸ್, ಫಾರಿನ್ ಇನ್ವೆಸ್ಟರ್ಸ್, NRIs ಫಾರ್ ಎಕ್ಸಾಂಪಲ್. ನಮ್ಮ ದೇಶದ 3 ಕೋಟಿ NRIs ಇದ್ದಾರೆ. ಅವರನ್ನು ನಾವು ಇಲ್ಲಿವರೆಗೆ ನಾವು ಟ್ಯಾಪ್ ಮಾಡಲಿಲ್ಲ, ನಮ್ಮ ದೇಶದ ಇಕಾನಮಿ ಅವರ ಫೈನಾನ್ಸ್ ಇದ್ದರು ಸರ್ಕಾರದವರು. ಸೊ NRIsಗಳಿಗೆ ನಾವು ಅಪೀಲ್ ಮಾಡಬೇಕು, ಅವರಿಗೆ ಬಾಂಡ್ಸ್ ಇಶ್ಯೂ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಬಾಂಡ್ಸ್, ಫಾರ್ ಎಕ್ಸಾಂಪಲ್ ಹೈವೇ ಮಾಡಬೇಕು, 100 ಲಕ್ಷ ಕೋಟಿ ಎಲ್ಲ ಹೈವೇ ಮಾಡಲಿಕ್ಕೆ. ಈಗ ನಾವು ನೋಡ್ತಾ ಇದ್ದೇವೆ ಏನಂದ್ರೆ ರಾಜೇಶ್ ನಾಯ್ಕ್ ಅವರೇ, NRI ಅವರಂದ್ರೆ ಅಲ್ಲಿ ಇರ್ತಾರೆ, ಇಂಡಿಯಾದಲ್ಲಿ ಡೆಪಾಸಿಟ್ ಮಾತ್ರ ಇಡ್ತಾರೆ. ಒಂದು ಬೇಸರ ಮಾಡಬೇಡಿ, ಒಂದು ಇದ್ದ ವಿಷಯ, ಡೆಪಾಸಿಟ್ ಮಾಡಿ. ಯಾಕಂದರೆ ಬೇರೆ ದೇಶದಲ್ಲಿ ಒಂದನೇದಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆನ್ ಡೆಪಾಸಿಟ್, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಡೆಪಾಸಿಟ್ ಮೇಲೆ ಜಾಸ್ತಿ. ಎರಡನೇದಾಗಿ NRI ಅಕೌಂಟ್ ಇದು ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ಕನ್ಸಿಡರಿಂಗ್ ಆ್ಯಸ್ ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಅಲ್ಲಿವರೆಗೆ ಅವರ ಇಂಟ್ರೆಸ್ಟ್ಗೆ ಟ್ಯಾಕ್ಸ್ ಇಲ್ಲ. ಅವರು ಎಲ್ಲ ಹಣವನ್ನು ಡೆಪಾಸಿಟ್ ಇಡುವ ಬದಲಿಗೆ ನಮ್ಮ ರಾಜೇಶ್ ನಾಯ್ಕರು ಹೇಳಿದಾಗೆ ವೈ ಕಾಂಟ್ NRI ಬಿ ಇನ್ವಾಲ್ವ್ಡ್ ಇನ್ ಸಮ್ ಬಿಸ್ನೆಸ್ ಎಂಟರ್ಪ್ರೈಸ್ ಇನ್ ಇಂಡಿಯಾ? ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೇಳ್ಬೋದಾ? I agree with the suggestion, but for that, the embassies in the foreign countries will have to play a much more active role. Correct. And play less of a social role and more of a financial role. And bring together NRIs on forums which will educate them on ways to invest in the country. Correct. By bringing experts, etc. And most importantly, the procedures should be simple. Now they will say first, ಈಗ ವಿದೇಶದಲ್ಲಿ ಉದ್ಯಮ ಮಾಡುವುದಾದ್ರೆ ಹೇಗೆ, ಇಲ್ಲಿ ಮಾಡುವುದಾದ್ರೆ ಹೇಗೆ ನಿಮ್ಮ ಪ್ರಕಾರ? ಅಲ್ಲಿ ಸಿಂಪಲ್? Well, I would like to hold UAE as an example. I'm sure our friend Lokesh Putran would also bear me out. Yes. UAE is always cited as a very business-friendly country. Correct. So within 3 to 6 months, you can get all the permissions and actually roll out your business. ಅಲ್ಲ, ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಮೊನಾರ್ಕಿ ಉಂಟು, ಅಂದರೆ ಕಿಂಗ್ಶಿಪ್. ಇಲ್ಲಿ ನಮ್ಮದು ಫೆಡರಲ್ ಸ್ಟ್ರಕ್ಚರ್, ಅದು ಮೇನ್ ಪ್ರಾಬ್ಲಮ್ ಇಲ್ಲಿ. ಏನಂತ ಹೇಳಿದರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಫಾರ್ ದಿ ಡೆವಲಪ್ಮೆಂಟ್. ಸೊ ಅದರಿಂದ ಇಲ್ಲಿ ಸ್ವಲ್ಪ ಅದೊಂದು ಅಡಚಣೆಗಳು ಬರುವ ಸಾಧ್ಯತೆ ಉಂಟು. That is why I think the proposal for one nation, one election is being mooted, which is a separate subject. We need not get into the debate here. But what I would like to suggest is, when NRIs come back to India, earlier there used to be a provision which stated that whatever deposits they have made in the form of NRE or NRNR or FCNRB, they would be exempt for tax for the remaining period of their maturity. Correct. Now the moment they become resident, all their incomes become taxable. ಅದು ಒಳ್ಳೆಯದಲ್ಲ ಅವರಿಗೆ. ಅದು ಅಲ್ಲಿಂದ ಡೆಪಾಸಿಟ್ ಇದು ಹಣ ತೆಗೆದು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವೊಂದು ದಾರಿ ಮಾಡಿಕೊಟ್ಟಾಗ ಆಗ್ತದೆ. ಯಾವುದಕ್ಕೆ? ಅದೇ ಡೆಪಾಸಿಟ್ ಮೇಲೆ, ಆ ಡೆಪಾಸಿಟ್ ಮೆಚ್ಯೂರ್ ಆಗುವವರೆಗೆ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಮುಂಚೆ ಇತ್ತು, ಅದನ್ನ ಈಗ ಕಂಟಿನ್ಯೂ ಮಾಡಬೇಕಂತ ನೀವು ಹೇಳುದೀಗ ನಿಮ್ಮ ವಿಶ್ಲೇಷಣೆ. ಅದು ಕಂಟಿನ್ಯೂ ಮಾಡಿದ್ರೆ ಪುನಃ ಡೆಪಾಸಿಟ್ ಕಂಟಿನ್ಯೂ ಆಗ್ತದೆ. ನಾನು ಹೇಳುದು ಏನಂದ್ರೆ ಆ ಡೆಪಾಸಿಟ್ ಹಣವನ್ನು ಅವರು ಏನಾದ್ರು ಉದ್ಯಮದಲ್ಲಿ ಏನಾದ್ರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಫಾರ್. ಏನಂದ್ರೆ ಈವನ್ ಡೆಪಾಸಿಟ್ ಇಟ್ಟರು ಅದು ಯಾರ ಹತ್ರ ಇಡುದು? ಹೆಚ್ಚಾಗಿ ಬ್ಯಾಂಕ್ಗಳ ಹತ್ರ. ಬ್ಯಾಂಕ್ಗಳು ಅದು ಬಿಸ್ನೆಸ್ ಗೆ ಫೈನಾನ್ಸ್ ಮಾಡಿ. ಸೊ ವೆದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ NRE ಫಂಡ್ಸ್ ಆರ್ ಹೆಲ್ಪಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಕರೆಕ್ಟ್. ಸೊ ದಟ್ ಡಿಸರ್ವ್ಸ್ ದಟ್ ಟ್ರೀಟ್ಮೆಂಟ್. ಕರೆಕ್ಟ್. ಅಂದ್ರೆ ಈಗ ನಾವು ಸೆಕ್ಷನ್ 9 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎಕ್ರೂವಲ್ ಕಾನ್ಸೆಪ್ಟ್ ವೆರಿ ಸಿಂಪಲ್. ನಮ್ಮ ಟ್ಯಾಕ್ಸೇಷನ್ ಒಂದು ಲೆಕ್ಕದಲ್ಲಿ ಈ ಒಂದು ಇಟ್ ಲುಕ್ಸ್ ಲೈಕ್ ಕಾಂಪ್ಲೆಕ್ಸ್, ಇಟ್ ಇಸ್ ಸಿಂಪಲ್. In case of resident, world income is taxable. In case of non-resident, Indian income is taxable. In case of not ordinarily resident, Indian income is anyhow taxable. Income outside India is taxable if the business is set up from India or profession is controlled from India. When they come to India, ಎಕ್ರೂವಲ್ ಕಾನ್ಸೆಪ್ಟ್ ಪ್ರಕಾರ ಅವರು ಟ್ಯಾಕ್ಸ್ ಬರ್ತದೆ ಅಂತ ಅವ್ರು ಹೇಳೋದು. ಯಾಕಂದರೆ ದೇ ಆರ್ ಟ್ರೀಟೆಡ್ ಎಟ್ ಪಾರ್ ವಿತ್ ಆಲ್ ಅದರ್ ಸಿಟಿಸನ್ಸ್ ಅಂತ. ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಮೋರ್, ನೋ? ಈವನ್ ಇಫ್ ಯು ಪೇ ಟ್ಯಾಕ್ಸಸ್, ದ ಇಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಮಚ್ ಬೆಟರ್ ದೆನ್ ಅಬ್ರಾಡ್ ಅಂತೇಳಿ ಆ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಸೊ that is in fact, from my experience, that is acting as a deterrent for many Indians abroad from sending their funds to India for deposit. They are instead investing in other places. Okay. Or other places ಇಲ್ಲಿಗಿಂತ ಕಮ್ಮಿ ಅಲ್ಲ. It not be only in deposit. ಮತ್ತೆ ಸೇಫ್ಟಿ ವೈಸ್ ಆಲ್ಸೋ
ಸೇಫ್ಟಿ ವೈಸ್ ನಮ್ಮ ಇಂಡಿಯನ್ ಬ್ಯಾಂಕ್ಸ್ ಹೇಗೆ ಫಾರಿನ್ ಬ್ಯಾಂಕ್ಸ್ ಹೇಗೆ ಅದ್ರ ಬಗ್ಗೆ ನಮ್ಮ ಬಾಲಚಂದ್ರ ಇಲ್ಲ, ಸಿ ಆ್ಯಡಿಂಗ್ ಟು ಇಸ್ ಪಾಯಿಂಟ್, ಐ ಸಿ NRI ಡೆಪಾಸಿಟ್ಸ್ ಈಗ ನಾವು ಇನ್ ಇಂಡಿಯಾ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಓಕೆ, ಇಟ್ ಈಸ್ ಗುಡ್, ಬಟ್ ಇಂಡಿಯಾ ಈಸ್ ದ ಓನ್ಲಿ ಕಂಟ್ರಿ ವೇರ್ ವಿ ಡೋಂಟ್ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ಗ್ಲೋಬಲ್ ಇನ್ಕಮ್. ಎಸ್. And it is not taxed, but internationally every country, whether it is European country or America, it is tax is on global income. So even the NRI who is keeping deposits in India, not paying Indian income tax, that interest or whatever it is taxable for him in US. Yes. It is, he has to pay tax. But UAE ಇಲ್ಲ. But in such cases, DTA is there, no? Direct tax avoidance agreement, double taxation agreement. It is only the tax paid in India you get rebate. Correct. If suppose the tax in that country is more than the tax in India, correct, then you have to pay only the differential tax. Okay. But in India for an NRI, there is absolutely no tax. Okay. So the entire income which is in India. ಅಮೆರಿಕದಲ್ಲಿ US ಗೆ ಹೋದವರು ಇಂಡಿಯಾದಲ್ಲಿ FD ಇಟ್ರೆ NRI ಡೆಪಾಸಿಟ್ FD ಮಾತ್ರ ಇಲ್ಲ, it is having a flat, it has let it out and rental income is coming and great credit. ಇಲ್ಲಿ already he is paying income tax on that rental income in India. Over and above, suppose if the US tax is 40%, here he has paid 20%, then that 20% additional tax he has to pay there on the income. That is only in US, I think. UAE countries it is not. European countries also it is there. But in Middle East so far personal income tax is not there. So that is why. So why Middle East is thrilling anta ಈಗ ಗೊತ್ತಾಯ್ತು. Benevolent dictatorship is better than unorganized democracy ಅಂತ ಹೇಳಿ. ಮತ್ತೆ ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ದು ರಿಗಾರ್ಡಿಂಗ್ ಟ್ಯಾಕ್ಸ್, ನಾವು ಮಾಡಬೇಕು, ಜಾಸ್ತಿ ಮಾಡಬೇಕಾ, ಕಮ್ಮಿ ಮಾಡಬೇಕು ಟ್ಯಾಕ್ಸ್ ಅಂತ ನೀವು ಹೇಳಿದ್ರು. ನನ್ನ ಅಭಿಪ್ರಾಯ ಅದರಲ್ಲಿ ಏನಂತ ಹೇಳಿದ್ರೆ, ಸಿ ಟುಡೇ ದ ಎಕಾನಮಿ ಈಸ್ ಆ್ಯಕ್ಚುಲಿ ಡಿಸಿಲ್ರೇಟಿಂಗ್ ಅಂತ ಹೇಳಿದ್ರೆ ನಮ್ದು ಗ್ರೋತ್ ಇದೆ ಅಲ್ಲ, ಈಗ GDP ಆಗಲಿ, ಯು ಕ್ಯಾನ್ ಸಿ ಇಟ್ ಈಸ್ ಕಮಿಂಗ್ ಡೌನ್, ಇಟ್ ಈಸ್ ನಾಟ್ ಗೋಯಿಂಗ್ ಅಪ್. ಈಗ GDP ಅರೌಂಡ್ 7%, ಈ 6.8 ಹತ್ರ ಬಂದಿದೆ. ಇನ್ನು ದ ಫೋರ್ಕಾಸ್ಟ್ ಇಸ್ ದಟ್ ಇಟ್ ಮೇ ಕಮ್ ಇವನ್ ಫರ್ದರ್ ಡೌನ್. ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಿ ದಟ್ ಸ್ಪೆಂಡಿಂಗ್ ಈಸ್ ನಾಟ್ ದೇರ್. ಓಕೆ, ನಾನು ಹೇಳೋದೇನಂತ ಹೇಳಿದ್ರೆ ಟ್ಯಾಕ್ಸ್ ರೇಟ್ ಸ್ವಲ್ಪ ಕಮ್ಮಿ ಮಾಡಬೇಕು. At the same time, we have to give opportunity to have, for the people to have more purchasing power in their hands, so that they spend more. So consumer consumption ಜಾಸ್ತಿ ಆದರೆ, expenditure ಜಾಸ್ತಿ ಆದರೆ, it will kickstart the economy, and then there will be growth, which will again result in various other things like job creation. ಇದು ಅದೆಲ್ಲ ಆಗುತ್ತೆ. ರಾಜೇಶ್ ರಾವ್ ಅಭಿಪ್ರಾಯ ಹೇಳಿದ್ದು, ದೇಶದ 3 ಪಿಲ್ಲರ್ಸ್ ಇದಾವೆ. ನಮ್ಮ ದೇಶದ 3 ಕ್ಷೇತ್ರಗಳಲ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ 3 ಕ್ಷೇತ್ರಗಳ ಅಭಿವೃದ್ಧಿ ಆದ್ರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಒಂದು ಕೃಷಿ ಕ್ಷೇತ್ರ, ಒಂದು ಉತ್ಪಾದನಾ ಕ್ಷೇತ್ರ, ಅದನ್ನೇ ನಾವು ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಸ್ ಅಂತ ಹೇಳಿ. 4ನೇದ್ದು ಎಕ್ಸ್ಪೋರ್ಟ್ಸ್. ಇದು 4 ಪಿಲ್ಲರ್ಸ್ಗಳು ನಮ್ಮ ಎಕಾನಮಿತ್ತು. ಸೊ ಈ 4 ಪಿಲ್ಲರ್ಸ್ಗಳು ಬೆಳೆದ್ರೆ ಮಾತ್ರ ನಮ್ಮ ದೇಶ ಬೆಳೀತದೆ. ಸೊ ಅಗ್ರಿಕಲ್ಚರಲ್ ಇಲ್ಲಿವರೆಗೆ ಕಳೆದ 70 ವರ್ಷಗಳಿಂದ ನಾವು ಅಗ್ರಿಕಲ್ಚರ್ ಅನ್ನ ಟಚ್ ಮಾಡಲಿಲ್ಲ. ನಾವು 70% ಜನಸಂಖ್ಯೆ ನಮ್ದು 70 ವರ್ಷಗಳಿಂದ ಹಾಗೆ ಬಡತನದಲ್ಲೇ ಇದೆ. ಈಗ ಸಿಟಿ ಜಾಸ್ತಿ ಆಗ್ತಾ ಉಂಟು, ಅಗ್ರಿಕಲ್ಚರ್ ಮಾಡೋರು ಕಮ್ಮಿ ಆಗಿದ್ದಾರೆ, ಎಲ್ಲ ಅರ್ಬನಿಗೆ. ಅದು ಯಾಕೆ ಅಂತ ಹೇಳಿ ಅಗ್ರಿಕಲ್ಚರ್ ನಾನ್ ಪ್ರೊಡಕ್ಟಿವ್ ಆಗಿದೆ, ಇನ್ಎಫಿಷಿಯಂಟ್ ಆಗಿದೆ, ಲ್ಯಾಂಡ್ ಪ್ರಾಬ್ಲಮ್ಸ್ ಇದೆ, ಫ್ರಾಗ್ಮೆಂಟೆಡ್ ಹೋಲ್ಡಿಂಗ್ಸ್ ಇದೆ, ಹಲವಾರು ಸಮಸ್ಯೆಗಳಿದೆ. ಅಗ್ರಿಕಲ್ಚರ್ ಅನ್ನು ನೀವು ಸರಿಯಾಗಿ ಹ್ಯಾಂಡಲ್ ಮಾಡದೇ ಹೋದ್ರೆ ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ. 70% ಜನದ ಪರ್ಚೇಸಿಂಗ್ ಪವರ್ ಇದೆಯಲ್ಲ, ಅದು ಬಹಳಷ್ಟು ದೊಡ್ಡದಾಗಿದೆ. ಅದನ್ನು ನಾವು ಟ್ಯಾಪ್ ಮಾಡಬೇಕಾಗಿದೆ. ಅದಕ್ಕೆ ಸ್ಕೀಮ್ಸ್ಗಳು ಏನು ಅಂತ ಹೇಳಿದ್ರೆ, ಫಾರ್ಮರ್ಸ್ಗಳನ್ನು ಫಸ್ಟ್ ನಾವು ಈ ಡೆಟ್ ಕ್ರೈಸಿಸ್ ಇಂದ ಹೊರಗೆ ತರಬೇಕು. ಅವರು ಸಂತೋಷದಲ್ಲಿ, ಅವ್ರಿಗೆ ಏನು ಅನುಕೂಲತೆಗಳು ಇವತ್ತಿನವರೆಗೂ ಆಗಲಿಲ್ಲ. ಇವತ್ತವರೆಗೆ ಮನೆ ಇಲ್ಲ, ಸಾಲ ಮನ್ನಾ ಮಾಡ್ಬೇಕಂತ ಹೇಳುದು. ಸಾಲ ಮನ್ನಾ ಒಂದೇ ಸ್ಟಚ್ಗೆ ಮನ್ನಾ ಮಾಡೋದಲ್ಲ, ಕ್ಲೈಮೇಟ್ ಎಫೆಕ್ಟೆಡ್, ಕ್ಲೈಮೇಟ್ ಡಿಸ್ಟ್ರೆಸ್ ಇಂದ ಆಗುವಂತ ಸಾಲಗಳು. ಅದಕ್ಕೆ ಈಗ ಇನ್ಶೂರೆನ್ಸ್, ಒಂದು ಇನ್ಶೂರೆನ್ಸ್ ಅಂದ್ರೆ 22 ಬೆಳೆಗಳಿಗೆ ಆಲ್ ಕ್ರಾಪ್ಸ್ ಮತ್ತೆ ಟು ಆಲ್ ಬಾರೋವರ್ಸ್ ಹೆಲ್ತ್ ಇನ್ಶೂರೆನ್ಸ್ ಬೇಕು, ಡೆತ್ ಇನ್ಶೂರೆನ್ಸ್ ಬೇಕು, ಪ್ಲಸ್ ಕ್ರಾಪ್ ಇನ್ಶೂರೆನ್ಸ್, ಇದು 3 ಇರಬೇಕು. ಮತ್ತೊಂದು ಏನು ಅಂತ ಹೇಳಿದ್ರೆ, ಅವ್ರಿಗೆ ಬೇಕಾದ ಬೇಸಿಕ್ ಇನ್ಶೂರೆನ್ಸ್ ಪ್ರೀಮಿಯಂ ಯಾರು ಕಟ್ಟಬೇಕು? ಅದು ಸರ್ಕಾರವೇ, ಎಲ್ಲ ಸರ್ಕಾರವೇ. ಅದು ಸರ್ಕಾರ ಬಜೆಟ್ ಇಂದ ಕಟ್ಟಲಿ. ಅದು ಫಾರ್ಮರ್ಸ್ ಗಳ ಮೇಲೆ ಇನ್ನು ಮುಂದೆ 70 ವರ್ಷಗಳನ್ನು ಭಾರ ಹಾಕಿದೆ. ಇನ್ನು ಫಾರ್ಮರ್ಸ್ ಗಳನ್ನು
ಭಾರನ ಎತ್ತಬೇಕು. ಆ 70% ಪರ್ಚೇಸಿಂಗ್ ಪವರೇ ನಮ್ಮ ಇಕಾನಮಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಉಂಟು. ಇನ್ನು ಈ 30% ಪಾಪ್ಯುಲೇಷನ್ಗೆ ಲಾಬಿಗಳಿದ್ದು ನಮ್ಮ ಅಗ್ರಿಕಲ್ಚರ್ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರನ್ನು ರೆಪ್ರೆಸೆಂಟ್ ಮಾಡುವಂಥ ಸಂಸ್ಥೆಗಳಿಲ್ಲ. ಈಗ ಇಂಡಸ್ಟ್ರಿಯಲ್ಲಿ, ಟ್ರೇಡಲ್ಲಿ CII ಇದೆ, SHM ಇದೆ, ಮತ್ತೆ ಇದು ಫಿಕ್ಕಿ ಇದೆ, ಇವರು ರೈತ ಸಂಘ ಉಂಟಲ್ಲ, ಹೌದು. ಅದನ್ನ ನಮ್ಮ ಸರ್ಕಾರ ಗಣನೆಗೆ ತಗೊಳ್ಳೋದಿಲ್ಲ ಅವರ ರೆಕಮೆಂಡೇಶನ್. ಸೊ ರೈತ ಸಂಸ್ಥೆಗಳನ್ನ ಪ್ರತಿನಿಧಿಸುವಂತ ಅಫಿಷಿಯಲ್ ಸಂಸ್ಥೆಗಳನ್ನ ಸರ್ಕಾರ ಸ್ಥಾಪನೆ ಮಾಡಬೇಕು. ಅದರ ಮುಖಾಂತರ ಸರ್ಕಾರವೇ ಕೆಲವರು ನೇಮಕ ಮಾಡಿ ಮತ್ತೆ ಅದು ಸ್ಟೇಟಿಂದ ಸ್ಟೇಟಿಗೆ ಅದರದ್ದು ಫಲ ಸಿಗುವಾಗ ಅದರ ಸಜೆಷನ್ಸ್ಗಳನ್ನು ತಗೊಳ್ಬೇಕು. ಈಗ ನೀವು ಬಜೆಟ್ನಲ್ಲಿ ನೀವು ಸಜೆಷನ್ಸ್ ಕೊಡೋರು ಯಾರು? SHMನವರು ಅವರು ಬಜೆಟ್ಗಿಂತ ಮುಂಚೆ ಹೋಗ್ತಾರೆ ರೆಪ್ರೆಸೆಂಟೇಟಿವ್. ಈಗ ನಮ್ಮ ಇವರು ಮುರಳೀಧರ್ ಶೆಣೆಯವರು ಇನ್ನೊಂದು ಕೇಳಿದ್ರು, RBI ಮೇಲೆ ಕಂಡಾಪಟ್ಟೆ ರಿಸರ್ವ್ ಉಂಟು, ವೈ ಕಾಂಟ್ RBI ಶೇರ್? ಅದನ್ನು ಅದರ ಬಗ್ಗೆ ನೀವೊಂದು ಜಸ್ಟ್ ಒಂದು ಮಾಹಿತಿ ನೀವು ಹೇಳ್ಬೋದಾ ರಾಜೇಶ್ ನಾಯ್ಕ್? RBI dividend. The RBI Act contains provision for excess reserves to be, transferred or passed over to the government for utilization. Correct. But, the American-bred economists who have held helms of affairs of Reserve Bank have steadfastly been refusing or opposing such a move. Their thoughts are different because very often they are in ivory towers. They do not know the reality of the, country, being green card holders who may have come to India hardly any time. ಅಂದ್ರೆ ಇಲ್ಲಿ ಏನಾಗಿದೆ, India is rich but Indians are poor ಆಗಿದೆ. RBI is rich but banks under RBI are poor. Yes. When the banks are, because RBI will not lend to any people. When banks are poor, how they can lend to the people? So banks recapitalization ಮಾಡಲಿಕ್ಕೆ RBI ಇದು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆದಂತ ನನ್ನ ಅನಿಸಿಕೆ. ನಿಮ್ಮದು ಹೇಗೆ? Yes, I believe that with the new RBI governor, Shaktikant Das, who is very much, who has his groundings in India and is very much in touch with the realities of the situation. Unlike the American green card holder economists who come maybe once a month or once a fortnight in year and spend the rest of their time there. They also say, every time the American economists say reduce subsidies, raise fuel prices. They would have never paid from their pocket fuel prices any time in their life. So they say that. I challenge you, make them pay their fuel cost for 1 month from their pocket and they will then stop saying raise fuel prices and point out 100 ways to reduce fuel prices. Correct. So I think with a realistic RBI governor now, I am sure that RBI will work out ways and means in which those reserves can be used for the benefit of the country rather than just swelling the balance. A friend in need is a friend indeed. Yes. Okay, ಈ ಎಜುಕೇಶನ್ ಸೆಕ್ಟರ್ ಅಲ್ಲಿ ನಮ್ಮ ರೋಷಲ್ ದಾಸ್ ಅವರು CA ಆಗಿ ಅಕಾಡೆಮಿಷಿಯನ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅತಿ ವಿರಳ ಜನರು CA ಆದಮೇಲೆ ಅಕಾಡೆಮಿಷಿಯನ್ ಆಗಿ ಆಯ್ಕೆ ಮಾಡಿಕೊಳ್ಳೋದು, ಅವರು ಅದು ಪ್ಯಾಷನ್ ಅಂತ ಹೇಳಿದ್ದಾರೆ. ಆಸ್ ಎ ಅಕಾಡೆಮಿಷಿಯನ್ ಎಜುಕೇಶನ್ ಸೆಕ್ಟರ್ನಲ್ಲಿ ವಾಟ್ ಆರ್ ಆಲ್ ರಿಫಾರ್ಮ್ಸ್ ರಿಕ್ವೈರ್ಡ್? ವಾಟ್ ಕ್ಯಾನ್ ಬಿ ಬ್ರಾಟ್ ಇನ್ ದಿಸ್ ಬಜೆಟ್ ಆಸ್ ಯುವರ್ ವಿಶ್ ಲಿಸ್ಟ್? One of the main things which should be brought in, ಅದು ಒಂದು ಅಂದರೆ ನಮ್ದು ಎಡ್ಯುಕೇಶನ್, ಪ್ರೈಮರಿ ಸ್ಕೂಲ್ ಎಡ್ಯುಕೇಶನ್ ಕಂಪ್ಲೀಟ್ಲಿ ಫ್ರೀ ಆಗಬೇಕು ಎಲ್ಲ ಕಡೆ. ಗವರ್ಮೆಂಟ್ ಇದು ಎಡ್ಯುಕೇಶನ್ ಈಗ ಅಂದ್ರೆ ನೀವು ಹೇಳೋದು ಇಂಗ್ಲಿಷ್ ಮೀಡಿಯಂ ಅಲ್ಲೆಲ್ಲ ಲಕ್ಷಗಟ್ಟಲೆ ಫೀಸ್ ತಗೊಳ್ತಾರೆ. ಹೌದು ಹೌದು, ಯಾವುದೇ ಇದರಲ್ಲಿ ಅವರು ಎಜುಕೇಶನಿಗೆ ಸ್ವಲ್ಪ ಆದಷ್ಟು ಕಮ್ಮಿ ಇದ್ರೆ those who can afford, for them they can pay, others it should be free, it should be borne by the government. ಹೌದು, ಮೇನ್ಲಿ ನಮ್ದು ಗವರ್ಮೆಂಟ್ ಸ್ಕೂಲ್ಸ್ ಎಲ್ಲ ಅಷ್ಟು ಡೆವಲಪ್ಡ್ ಇಲ್ಲ, ಅದಕ್ಕಾಗಿ ಜನರು ಜಾಸ್ತಿಯಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಕಳಿಸ್ತಾ ಇದ್ದಾರೆ. ಸೊ ಅದು ಆದ್ರೆ ಈಗ ಕರ್ನಾಟಕ ಸರ್ಕಾರದವರು ಪ್ರಾಯೋಗಿಕವಾಗಿ ಗವರ್ಮೆಂಟ್ ಶಾಲೆಯಲ್ಲಿ ಕೂಡ ಇಂಗ್ಲಿಷ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದು, ಅದು ಒಂದು ಒಳ್ಳೆ ಮೂವ್, ಬಿಕಾಸ್ ಇಂಗ್ಲಿಷ್ ತುಂಬಾ ನೆಸೆಸರಿ ಉಂಟು ಎಲ್ಲ ಕಡೆ ಸಹ. ಈಗ ಅದು ಇಲ್ಲದಿದ್ರೆ ಆದ್ರೆ ಹಿಂದಿ ಹೇರಿಕೆ ಮಾಡಿದ ಕೂಡಲೇ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಅದು ತುಂಬಾ ಜನ ನಮ್ಮದೇ ದೇಶದ ಬಗ್ಗೆ ಒಂದು ಭಾಷೆಯ ಬಗ್ಗೆ ಒಂದು ಹೇಳಲಿಕ್ಕೆ ಹೋದ ಕೂಡಲೇ ಅವರು ಅದಕ್ಕೆ ವಾಪಸ್ ಮಾಡ್ತಾರೆ. ಬಹಳ ಒಂದು ಬೇಸರದ ಸಂಗತಿ. ಮದರ್ ಟಂಗ್ ಬೇಕು, ಪ್ರೀತಿ, ಒಂದು ಬೇರೆ ನಮ್ಮ ದೇಶದ ಒಂದು ಭಾಷೆ ನಾವು ಕಲಿಬೇಕಲ್ಲ. ಅದ್ರ ಬದಲಿಗೆ ಕೆಲವರು ಫ್ರೆಂಚ್ ಕಲಿಸುದು, ಜರ್ಮನ್ ಕಲಿಸುದು, ಅದ್ರ ಬದಲಿಗೆ ಹಿಂದಿ, ಸಂಸ್ಕೃತ್ ಇಂಥ ಒಂದು ನಮ್ಮ ದೇಶದ ಲ್ಯಾಂಗ್ವೇಜ್ ಅನ್ನು ನಾವು ಇನ್ ಅಡಿಷನ್ ಟು ದೇರ್ ಮದರ್ ಟಂಗ್ ದೇ ಕ್ಯಾನ್, ಬಿಕಾಸ್ ಚಿಲ್ಡ್ರನ್ ಲರ್ನ್ ಥಿಂಗ್ಸ್ ಫಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಾದರೂ ತಮಿಳು, ಆಮೇಲೆ ಹಿಂದಿ, ಆಮೇಲೆ ಇಂಗ್ಲಿಷ್, ಹೀಗೆ ಮಾಡಬಹುದು. ಐಚ್ಛಿಕವಾಗಿ ಸಂಸ್ಕೃತವನ್ನು ಕೂಡ ಮಾಡಬಹುದು. ಹಿಂದಿ ಅಂದ ಕೂಡ ತಮಿಳುನಾಡಿನಲ್ಲಿ ಅವರಿಗೆ ದರ್ಶನ. ದಟ್ ಈಸ್ ಅ ಪೊಲಿಟಿಕಲ್ ಮೂವ್. ನೀವು ನೋಡಿ, ಬ್ಯೂರೋಕ್ರಾಟ್ಸ್ ನಿಯರ್ಲಿ 50% ಆಫ್ ದ ಬ್ಯೂರೋಕ್ರಾಟ್ಸ್ ಆರ್ ಆಲ್ ಫ್ರಮ್ ತಮಿಳ್ನಾಡು. ಅವರು ಎಷ್ಟು ಒಳ್ಳೆ ಹಿಂದಿ ಮಾತಾಡ್ತಾರೆ.
ಜಾಸ್ತಿಯಾಗಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ ಮಾಡಿದ್ರೆ, ಒಂದು ಜಾಸ್ತಿಯಾಗಿ ಜನರು ಅಲ್ಲಿ ಹೋದ್ರೆ ಐ ಥಿಂಕ್ ತುಂಬಾ ನಮ್ಗೆ ಒಳ್ಳೇದಾಗ್ತದೆ ಸೊಸೈಟಿಗೆ ಮತ್ತೆ ಗವರ್ಮೆಂಟಿಗೆ ಕೂಡ. ಮತ್ತೆ ಅವರಿಗೆ ಜಾಬ್ಸ್ ಎನ್ಶೋರ್ ಮಾಡುದು, ಒಂದು ಅವರು ಕಾಲೇಜ್ ಆದ ತಕ್ಷಣ ಅವರಿಗೆ ಆನ್ ದ ಜಾಬ್ ಟ್ರೈನಿಂಗ್ ಕೊಡಿಸುದು, ಕಾರ್ಪೊರೇಟ್ಸ್ ಗೆ ಎನ್ಕರೇಜ್ ಮಾಡಿ ಆನ್ ದ ಜಾಬ್ ಬದಲಿಗೆ along with the job why can't you give training, ಇಂಟರ್ನ್ಶಿಪ್ಸ್ ಹಾಗೆ ಹೌದು ಹಾಗೆಲ್ಲ ಮಾಡಿಸಿ ನಾವು ಅವರಿಗೆ ಜಾಸ್ತಿ ಎಂಪ್ಲಾಯಬಲ್ ಮಾಡಿಸಿದ್ರೆ ಆಗ ನಮ್ದು ಎಜುಕೇಶನ್ ಸಕ್ಸಸ್ಫುಲ್ ಅಂತ ಹೇಳ್ಬಹುದು. ರಾಜೇಶ್ ರಾವ್ ಅವರೇ, ಈಗ ಏನಾಗಿದೆ ಅಂದ್ರೆ ನಮ್ಮ ಒಂದು ಈ ಎಜುಕೇಶನ್ ಸಿಸ್ಟಮ್ ಎವ್ರಿ ಮಂತ್ ಮೋರ್ ದೆನ್ 10 lakhs ಗ್ರಾಜುಯೇಟ್ಸ್ ದೇ ಆರ್ ಕಮಿಂಗ್ ಔಟ್ ಆಫ್ ದಿ ಕಾಲೇಜಸ್. ಅವರಿಗೆ ಈಗ ಜಾಬ್ ಇಲ್ಲ. ಇಂಜಿನಿಯರಿಂಗ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, MBA ಇರ್ಬೋದು, ಡಿಗ್ರಿ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಅವರು ಗ್ರ್ಯಾಜುಯೇಷನ್ ಮಾಡ್ತಾರೆ. ಮಾಡಿ ಹೊರಗೆ ಬರುವಾಗ ಜಾಬ್ ಇಲ್ಲ. ಅದಕ್ಕೆ ಈ ಬಜೆಟ್ನಲ್ಲಿ ಏನು ಮಾಡ್ಬೋದು? ನಮ್ಮದೊಂದು ದುರಂತ ಏನು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಇವತ್ತಿಗೂ ಸಹ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡಾಟಾ ಇಲ್ಲ. ಯಾವ ರಾಜ್ಯದಲ್ಲಿ ಎಷ್ಟು ಅನ್ಎಂಪ್ಲಾಯ್ಡ್ ಜನ ಇದ್ದಾರೆ ಅದರ ಬಗ್ಗೆ ಅನ್ಎಂಪ್ಲಾಯ್ಮೆಂಟ್ ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್. ಈಗ ನೋಡಿ, ಇಂಜಿನಿಯರಿಂಗ್ ಮಾಡಿ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿ ಜಾಯ್ನ್ ಆಗ್ತಾರೆ. ಹೌದು, ಇಂಜಿನಿಯರಿಂಗ್ ಮಾಡಿ ಡಾಕ್ಟರ್ ಆಗಿ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯ್ನ್ ಆಗ್ತಾರೆ. ಅದು ವೇಸ್ಟ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಡಾಕ್ಟರ್ ಕೊರತೆ ಎಷ್ಟುಂಟು. ಈಗ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇನ್ಕಮ್ ಡಾಕ್ಟರ್ ಆಗಿ MBBS ಆಗಿ ಅವರು ಇದಕ್ಕೆ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿ, ಒಬ್ಬ ಯುವಕ ಏನು ಕಲ್ತಿದ್ದಾನೆ ಅದಕ್ಕೆ ಸರಿಯಾಗಿ ಜಾಬ್ ಸಿಗ್ಬೇಕು ಅವನಿಗೆ. ಅದನ್ನು ಬಿಟ್ಟು ಬೇರೆ ಜಾಬಿಗೆ ಹೋಗುವಂತ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ. ಅದ್ರ ಬಗ್ಗೆ ಚಿಂತನೆ ನಡಬೇಕು. ಒಂದು ಮತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ದಾರೆ ಈಗ. ಅಲ್ಲ, ಈಗ ಅದು ಎಜುಕೇಶನ್ ಆಯ್ತು. ಈಗ ಅನ್ಎಂಪ್ಲಾಯ್ಡ್ ಅವರಿಗೆ ಇಮಿಡಿಯೇಟ್ಲಿ ಬಜೆಟ್ ನಲ್ಲಿ ಏನ್ ಮಾಡ್ಬೇಕು? ಇಮಿಡಿಯೇಟ್ಲಿ ಏನು ಅಂತ ಹೇಳಿದ್ರೆ, ಎಲ್ಲ ಅನ್ಎಂಪ್ಲಾಯ್ಡ್ ಗಳು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಈಗ ಎಂಪ್ಲಾಯ್ಮೆಂಟ್ ಆಫೀಸ್ ನಲ್ಲಾಗ್ಲಿ ಒಂದು ನ್ಯಾಷನಲ್ ಗ್ರಿಡ್ ಏನ್ ಮಾಡ್ಬೇಕು? ಅವರಿಗೆ ಫಸ್ಟ್ ಆಗಿ ಎಲ್ಲ ಕಾರ್ಪೊರೇಟ್ ಜೊತೆಗಳ ನಾವು ಸರ್ಕಾರದವರು ಮಾತಾಡಿ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ಗಳಿಗೆ ಯಾವ ನನ್ನ ಅನುಭವ ಏನಂದ್ರೆ, ಪ್ರಪ್ರಥಮವಾಗಿ ಎಲ್ಲಾ ಸರ್ಕಾರದ ಎಲ್ಲ ಇಲಾಖೆಯಲ್ಲಿ ಈಗ ಮೋರ್ ದನ್ 25% ಸ್ಟಾಫ್ ಇಲ್ಲ. 75% ಭರ್ತಿ ಮಾಡಬೇಕು ಅವರು. ಸರ್ಕಾರ 23 ಲಕ್ಷ ವೇಕೆನ್ಸೀಸ್ ಖಾಲಿ ಉಂಟು. ಅವರು ಔಟ್ಸೋರ್ಸಿಂಗ್ ಮಾಡಿ, ಬಹಳ ಬೇಸರದ ವಿಷಯ ಅಂದ್ರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ಔಟ್ಸೋರ್ಸಿಂಗ್ ಮಾಡಿ ಅವರಿಗೆ ಕೇವಲ ಒಂದು 4 ಆಣೆ ಸಂಬಳ, 4 ಆಣೆ ಅಂದ್ರೆ ಅದಲ್ಲ, ವೆರಿ ಪುವರ್ ಇದು ಕೊಡ್ತಾರೆ ಔಟ್ಸೋರ್ಸಿಂಗ್. ಅಲ್ಲಿ ಸರ್ಕಾರದ ಎಂಪ್ಲಾಯ್ ಇರುವವನಿಗೆ 50,000 ಸಂಬಳ, ಔಟ್ಸೋರ್ಸ್ ಮಾಡುವವನಿಗೆ 10,000 ಸಂಬಳ. ಮಾಡುದು ಕೆಲಸ ಇವರು. ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅವರು ಆದಷ್ಟು ಬೇಗ ಫಿಲ್ ಮಾಡಿದ್ರು ಒಳ್ಳೆ. ಎಲ್ಲ 23 ಲಕ್ಷ ವೇಕೆನ್ಸಿ ಏನಿದೆ ಅದೇ ನೆಕ್ಸ್ಟ್ ವರ್ಷ ಫಿಲ್ ಅಪ್ ಮಾಡಬೇಕು. ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಎಜುಕೇಶನ್ ನಲ್ಲಿ ನಮ್ಮ ಎಕ್ಸ್ಪೆಂಡಿಚರ್ ಬಹಳ ಕಮ್ಮಿ ಇದೆ. ಬಜೆಟ್ ಎಕ್ಸ್ಪೆಂಡಿಚರ್ ಇಟ್ ಇಸ್ 5 to 6%. ಈಗ ಎಂಪ್ಲಾಯ್ಮೆಂಟ್ ಇದು ಮಾತಾಡೋ, ಎಜುಕೇಶನ್ ಆಯ್ತು. ಈಗ ಓನ್ಲಿ ಎಂಪ್ಲಾಯ್ಮೆಂಟ್. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಅಂತ ಓಪನ್ ಮಾಡಬೇಕು. ಪ್ರತಿ ವರ್ಷನೂ ಆ ರಿಜಿಸ್ಟರ್ ಅಪ್ಡೇಟ್ ಮಾಡಬೇಕು. ಮತ್ತೆ ಎಲ್ಲ ಕಾರ್ಪೊರೇಟ್ಸ್ ಜೊತೆ ಟೈಅಪ್ ಆಗಿ ಆ ಕಾರ್ಪೊರೇಟ್ಗಳಲ್ಲಿ ಇವರು ಕೆಲಸ ಮಾಡುವಂತ ಆನ್ ಸ್ಟೈಪೆಂಡರಿ ಬೇಸ್ 1 ವರ್ಷ 2 ವರ್ಷ. ಈಗ ಎಂಪ್ಲಾಯಬಿಲಿಟಿ ಆಯ್ತು. ಈಗ ಅವರಿಗೆ ಎಂಪ್ಲಾಯಬಿಲಿಟಿ ಆಗದಿದ್ದೆ ಎಂಟರ್ಪ್ರಿನರ್ಶಿಪ್ ದೇ ಕ್ಯಾನ್ ಟೇಕ್ ಅಪ್. ನೀವು ಆಸ್ ಎ ಬ್ಯಾಂಕರ್, ನೀವು ಅಂದರೆ ಅನೇಕ ಇದರಲ್ಲಿ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರಿ. ಆಸ್ ಎ ಬ್ಯಾಂಕರ್ ಈಗ ಎಂಟರ್ಪ್ರಿನರ್ಶಿಪ್ ಟೇಕಪ್ ಮಾಡಲಿಕ್ಕೆ ವಾಟ್ ಆರ್ ದಿ ಆಬ್ಸ್ಟಿಕಲ್ಸ್? ಬ್ಯಾಂಕಿಂದ ಅವರಿಗೆ ಏನು ಸಹಾಯ ಬೇಕು, ಸರ್ಕಾರದಿಂದ ಏನು ಸಹಾಯ ಮಾಡೋದು, ಈ ಬಜೆಟ್ನಲ್ಲಿ ಏನು ಮಾಡ್ಬೋದು ಹೇಳಿ? ನೋಡಿ, ಈಗ ನಾನು ಕೆಲವು ಪ್ಯಾನಲಲ್ಲಿ ಇದ್ದೀನಿ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಫಾರ್ ಸೆಲೆಕ್ಷನ್ ಆಫ್ ಪೀಪಲ್ ಇನ್ ಜಾಬ್ಸ್. ನಾನು ಹೇಳೋದೇನಂತ ಹೇಳಿದ್ರೆ, 90% ಆಫ್ ದ ಪೀಪಲ್ they want only government jobs. ಅಲ್ಲ, ಅದು ಬೇಡ. even if suppose they are that I don't agree. ಯಾಕಂದ್ರೆ ಈಗ ಒಂದು ನಿಮಿಷ, ಈಗ ಬ್ಯಾಂಕಿನಲ್ಲಿ ಕೂಡ ಈಗ ಮುದ್ರಾ ಯೋಜನೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ನಮ್ಮ ಭಾರಿ ಪಾಪ್ಯುಲರ್ ಯೋಜನೆ, ತುಂಬಾ ಸಕ್ಸಸ್ಫುಲ್. ಅದಕ್ಕೆ ಮುದ್ರಾ ಯೋಜನೆ ಕೂಡ ಈ ವಿಮೆನ್ ಅವರಿಗೆಲ್ಲ ನಾವು ಪ್ರತಿ ಬ್ರಾಂಚ್ ಅಲ್ಲಿ ಒಂದು ಕಂಪಲ್ಸರಿ ಕೊಡಬೇಕು, ಹೀಗೆಲ್ಲ ಒಂದು ಟಾರ್ಗೆಟ್ ಮಾಡಿದ್ದಾರೆ. ಅದು ಏನಾಗಿದೆ, ಮುದ್ರಾ ಯೋಜನೆಯಲ್ಲಿ 10 ಲಕ್ಷದವರೆಗೆ ಕೊಡ್ತಾರೆ. ಆದರೆ ಅದರಲ್ಲಿ ಏನು ಮಾಡಿದ್ದಾರೆ, ಮಾರ್ಜಿನ್ 20%, 25% ಇಟ್ಟಿದ್ದಾರೆ. ನಾನು ಹೇಳೋದೇನೆಂದರೆ, ಮುದ್ರಾ ಯೋಜನೆಯಲ್ಲಿ ಒಂದು 10%, ಈಗ 50,000 ಮಾರ್ಜಿನ್ ಇಲ್ಲ, ಅದನ್ನೊಂದು 2 ಲಕ್ಷದವರೆಗೆ ಮಾಡ್ಬೋದು. 2 ಲಕ್ಷದಿಂದ 5 ಲಕ್ಷದವರೆಗೆ ನೀವೊಂದು 5% ಮಾರ್ಜಿನ್, 5 lakhs to ಅರೌಂಡ್ 25 lakhs ವರೆಗೆ ಇನ್ಕ್ರೀಸ್ ಮಾಡಿ. ಯಾಕಂದ್ರೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಉಂಟು, ಆ ಪ್ರೀಮಿಯಮ್ ಅನ್ನು ಅವರಿಗೆ ಡೆಬಿಟ್ ಮಾಡ್ಬೋದಲ್ಲ. ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ? ಇಲ್ಲ, ಸಿ ದ ಎಸೆನ್ಸ್ ಅಂತ ಹೇಳಿದ್ರೆ,
ಮಾರ್ಜಿನ್ ಕಾನ್ಸೆಪ್ಟ್ ಬರೋದು ಯಾಕಂತ ಅಲ್ಲ ನೀವು ಹೇಳುದು ಕರೆಕ್ಟ್. ದ ಪಾರ್ಟಿ ಶುಡ್ ಹ್ಯಾವ್ ಸಮ್ ಇಂಟ್ರೆಸ್ಟ್ ಇನ್ ದ ಬಿಸ್ನೆಸ್. ಅದಕ್ಕೆ ನಾವು ರಿಟರ್ನ್ಸ್ ಮಾಡಿದ್ರೆ ಅವ್ರಿಗೆ ಒಂದು ಹಾಗೆ ನೋಡಿ ಒಂದು ಹೇಳ್ತೇನೆ ನಾನು, it is only ಸಾಫ್ಟ್ ಲೋನ್ ಸ್ಕೀಮ್ ಮುಂಚೆ ನೋಡಿ NEF ಸ್ಕೀಮ್ ಅಂತ ಇತ್ತು, ಮಹಿಳಾ ಉದ್ಯಮ ನಿಧಿ ಸ್ಕೀಮ್ ಉಂಟು. ಆ ಸ್ಕೀಮ್ ಅನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಆಯ್ತಾ. ಸಿಡಿಬಿಯಿಂದ ಅದು ಇದು ಮಾಡ್ತಿದ್ರು ಬ್ಯಾಂಕಿನ, ಅದರಲ್ಲೂ ಮಾರ್ಜಿನ್ ಇದೆ. ಅಲ್ಲ ಅದರಲ್ಲಿ ಮಾರ್ಜಿನ್ ಉಂಟು, ಖಾಲಿ 10%. ನಾನು ಹೇಳುದು ಏನಂತ ಹೇಳಿದ್ರೆ, ಈ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರಾಬ್ಲಮ್ ಇರುವುದರಿಂದ ಸಡನ್ನೇ ನಾವು ಎಂಪ್ಲಾಯ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಮೆನಿ ಆಫ್ ದಿ ಪೀಪಲ್ ಆರ್ ನಾಟ್ ಎಂಪ್ಲಾಯಬಲ್. ಕೆಲವರಿಗೆ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ ಇದ್ರೆ ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೊಟ್ಟರೆ, ಈಗ ನಮ್ಮ ರೂಡ್ ಸೆಟ್ ಧರ್ಮಸ್ಥಳದವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಅದರ ಪ್ರಕಾರ ನಾವು ಮಾಡಿ ಅವರಿಗೆ ಎಂಪ್ಲಾಯಬಲ್ ಮಾಡಿ. ರೂರಲ್ ಏರಿಯಾದಲ್ಲಿ ಅನೇಕ ಉದ್ಯೋಗ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಎನಿಮಲ್ ಹಸ್ಬೆಂಡ್ರಿ ಮಾಡ್ಬೋದು, ಪೌಲ್ಟ್ರಿ ಫಾರ್ಮಿಂಗ್ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು. ಅಂದರೆ ಅಗ್ರಿಕಲ್ಚರಿಸ್ಟಿಗೆ ಎಡಿಷನಲ್ ಕೂಡ ಸಿಗ್ತದೆ. ಅವರ ಮಕ್ಕಳು ಅಲ್ಲೇ ನಿಂತು ಮಾಡುವ ಹಾಗೆ ಪ್ರೊವಿಷನ್ ಮಾಡ್ಬೋದು. ಆದ್ರೆ ಅಲ್ಲಿ ಹೋದ ಕೂಡಲೇ, ಬ್ಯಾಂಕಿಗೆ ಹೋದ ಕೂಡಲೇ ಅವರು ಮಾರ್ಗೇಜ್ ಪ್ರಿಯರು ಬ್ಯಾಂಕಿನವರು. ಒಂದು ವೀಕ್ಷಕರ ಕರೆ, ಹಲೋ ಹಲೋ, ಯಾರು ಮಾತಾಡೋದು? ಶಮಂತ್ ಮಂಗಳೂರಿಂದ ಮಾತಾಡೋದು. ನಮಸ್ಕಾರ ಶಮಂತ್ ಅವರಿಗೆ, ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ರೋಶಿಯಲ್ ಅವರಿಗೆ ಬೇಸಿಕಲಿ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ಲಿಕ್ಕಿತ್ತು. ಸೊ ನನಗೆ ಈ ಬಜೆಟ್ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ, ಈ ವರ್ಷದ್ದು ಈಗ ಲೈಫ್ ಇನ್ಶೂರೆನ್ಸ್ ಅಲ್ಲಿ 90% ಇನ್ವೆಸ್ಟ್ಮೆಂಟ್ ನಾವು ಗವರ್ಮೆಂಟ್ ಗೆ ಇನ್ವೆಸ್ಟ್ ಮಾಡೋದು, ಅದ್ರಲ್ಲಿ ಬೇಸಿಕಲಿ ಸೋಷಿಯಲ್ ವೆಲ್ಫೇರ್ ಗೆ ಬೆನಿಫಿಟ್ಸ್ ಉಂಟು. ಸೊ ಈಗ ಈ ಟರ್ಮ್ ಪ್ಲಾನ್ ಗಳಿಗೆಲ್ಲ 18% GST ಹಾಕ್ತಿದ್ದಾರೆ. ಆಲ್ರೆಡಿ ನಮ್ಮಲ್ಲಿ ಅಬ್ಜೆಕ್ಷನ್ ಏನಂದ್ರೆ, ಅಲ್ಲ ನೀವು ಈ ದಯವಿಟ್ಟು ಸುಮಂತ್ ಅವರೇ, ನೀವು ಈ ಪ್ರೋಗ್ರಾಮ್ ನೋಡಿರ್ಲಿಲ್ಲ ಅಂತೇಳಿ ಖಾತ್ರಿ. ಯಾಕಂದ್ರೆ ಈ ವಿಷಯದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಯಾಕಂದ್ರೆ GST ಹೇಳುದು ನೀವು ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಹಾಕಬಾರ್ದಂತ ಹೇಳುದಲ್ವಾ? ಹೌದು, 18% ಅಲ್ಲ, ಟರ್ಮ್ ಪ್ಲಾನ್ ಗೆ ಜಾಸ್ತಿ. ಈ ನಾರ್ಮಲ್ ಎಂಡೋಮೆಂಟ್ ಪ್ಲಾನ್ ಗೆ 4.5. ಟರ್ಮ್ ಪ್ಲಾನ್ ಜನರು ತಗೊಳ್ಳೋದು ಇಲ್ಲ, ಅರ್ಥ ಆಗುದಿಲ್ಲ ಅವ್ರಿಗೆ. ಅಂದ್ರೆ ಅದು ಲೈಫ್ ಕವರೇಜ್ ಅಂದ್ರೆ ಯಾಕೆ ಬೇಕು ಅಂತ, ಅದರ ಮೇಲೆ 18% ಅಂದ್ರೆ ಬಹಳ ಜಾಸ್ತಿ ಅಂತ ನನ್ನ ಅನಿಸಿಕೆ. ಅಲ್ಲ, ಅದು ಬಹಳ ಒಂದು ಉತ್ತಮ ಪ್ರಶ್ನೆ. ಯಾಕಂದ್ರೆ ಟರ್ಮ್ ಪ್ಲಾನ್ ಅನ್ನೋದು ಏನಂದ್ರೆ ಟು ಶೀಲ್ಡ್ ದ ರಿಸ್ಕ್ ಅಲ್ವಾ? ಎಂಡೋಮೆಂಟ್ ಮತ್ತೆ ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ ಕಮ್ ರಿಸ್ಕ್ ಕವರೇಜ್. Actually, insurance is insurance industry is based on your risk factor. ನಮ್ಮ ಇನ್ಶೂರೆನ್ಸ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ರಾಜೇಶ್ ನಾಯ್ಕ್ ಅವರು, ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡಬಹುದು. I fully agree with that suggestion. In fact, my belief is that because people normally don't go for term insurance in life insurance because there is no benefit at the end if the person survives. Correct. There is only death benefit. ಹೌದು. So in my view, if the government really wants to increase insurance penetration and increase the number of term policies that are being sold, the government should, as the honorable caller suggested, either reduce the rate of GST on term insurance policies or do away with GST altogether on term insurance policies, which according to me will be a meaningful step towards increasing the insurance penetration. ಶಮಂತ್ ಸುವರ್ಣ ಅವರು ನಮ್ಮದೊಂದು ಕಾರ್ಯಕ್ರಮ ಇತ್ತು ಇಲ್ಲಿ, ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಲೈಫ್ ಇನ್ಶೂರೆನ್ಸ್. ಆ ಲೈಫ್ ಇನ್ಶೂರೆನ್ಸಿಗೆ ಒಂದು ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ದಾರೆ. ಬಹಳ ಅವರ ಒಂದು ಅಪಾರ ಅನುಭವವನ್ನು ನಮ್ಮ ವೀಕ್ಷಕರೊಟ್ಟಿಗೆ ಹಂಚಿಕೊಂಡಿದ್ದಾರೆ ಕೂಡ. ಶಮಂತ್ ಸುವರ್ಣ ಅವರಿಗೆ ಈ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ನಿಮ್ಮ ಧನ್ಯವಾದಗಳು.